ಓಕೆ, ಸೊ ನಾವು ಲಾಸ್ಟ್ ಕ್ಲಾಸ್ ನೀವು ಹೇಳಿದ್ರಿ ಭಿನ್ನ ರಾಶಿಗಳದ್ದು ಇನ್ನೊಂದು ಸ್ವಲ್ಪ ಉಳಿದಿತ್ತು. ಸೊ ಅದನ್ನು ಮುಗಿಸ್ಕೊಂಡು ಆಮೇಲೆ ಮುಂದೆ. ಓಕೆ, ಭಿನ್ನ ರಾಶಿಗಳು ನಾ ಈಗಾಗಲೇ ಹೇಳ್ದಂಗೇನು ಅವು ಸಹಿತ ನಾರ್ಮಲ್ ಸಂಖ್ಯೆಗಳ ಗತೆನೆ. ಅವು ಸಹಿತ ಸರಿ ಹೋಮ್ವರ್ಕ್ ಕೊಟ್ಟಿರಿ. ಹೋಮ್ವರ್ಕ್ ಕೊಟ್ಟಿದ್ನಿ. ಓಕೆ, ಹೋಮ್ವರ್ಕ್ ಯಾವ್ದ್ರ ಬಗ್ಗೆ ಕೊಟ್ಟಿದ್ನಿ? 16 ದಶಮಾನ ದ್ವಿಮಾನ ದಶಮಾನ ಪದ್ಧತಿದು. ಹೌದಿಲ್ಲ? ಹಾನ್ರಿ. ಅದನ್ನ ಹೋಮ್ವರ್ಕ್ ಅಷ್ಟು ಮುಗಿಸೋಣ. ಅದಾದ್ಮೇಲೆ ಮತ್ತೆ ವಾಪಸ್ ನಾವು ಭಿನ್ನ ರಾಶಿಗೆ ಬರೋಣ. ಓಕೆ ಓಕೆ, ಸೊ ಯಾವ್ಯಾವ ಫಸ್ಟ್ ಸಂಖ್ಯೆ ಯಾವ್ದು ಕೊಟ್ಟಿದ್ನಿ? 16 ಬೇಸ್ 16 ಮಾಡಬೇಕು. ಹೌದಿಲ್ಲ? ಇನ್ನೆಲ್ಲ ಬೇಸ್ 16 ಮಾಡ್ಬೇಕಾಗಿತ್ತು ನಿಮ್ಗೆ. 12 ರೀ. 12 ಸರ್. ಓಕೆ ಓಕೆ, ಸೊ ಇವಕ್ಕೆಲ್ಲ ನಾವು ಎದ್ರೊಳಗೆ ಮಾಡ್ಬೇಕಾಗಿತ್ತು ಬೇಸ್ 16. 16 ಆಧಾರವಾಗಿಟ್ಟುಕೊಂಡಂತಹ ಸ್ಥಾನ ಬೆಲೆ ಪದ್ಧತಿ. ಸೊ 12 ಹಿಂಗ್ ಬರಿತೇನೆ ನಾನು. 12ನ ದಶಮಾನದಲ್ಲಿ ನಾವು ಹೆಂಗ್ ಬರಿತೇವಿ? ಹಿಂಗ್ ಬರಿತೇವಿ. ಇದನ್ನ ದಶಮಾನ ಪದ್ಧತಿ ಒಳಗೆ ನಾವು ನಾರ್ಮಲಿ ಬರಿತೀವಲ್ಲ ಅದೇ ದಶಮಾನ ಪದ್ಧತಿ. ಇದನ್ನೇ ನಾವು ಎ ಅಂದ್ರೆ 10, ಬಿ 11, ಸಿ 12, ಸಿ ಅಂತ ಬರಿತೇವೆ. ಇದು ಬೇಸ್ 16 ಬೇಸ್ 16. ಓಕೆ, ಇದು ಒಂದೇದು. ನೆಕ್ಸ್ಟ್ ಯಾವ್ದಿತ್ತು? 20 ರೀ. 20. ಇದನ್ನ ಅಫ್ಕೋರ್ಸ್ ನಾವು ದಶಮಾನದೊಳಗೆ ಅಂದ್ರೆ ಏನ್ ನಾವು ನಾರ್ಮಲಿ ಬರಿತೇವಲ್ಲ 2-0 ಅಂತ ಬರಿತೇವೆ. ಹೌದಲ್ಲ? 10 ಗಂಟೆ 2 ಬಿಡಿ ಇಲ್ಲ. ಇದು ನಮ್ ದಶಮಾನ ಪದ್ಧತಿ. ಇಲ್ಲಿ 16 ಗಂಟು ಒಂದಾತು. ಆಮೇಲೆ ಮೇಲೆ 4. ಇದು ಬೇಸ್ 16. ಇದಕ್ಕೆ ನಾವು ಇಂಗ್ಲಿಷ್ ಒಳಗೆ ಹೆಕ್ಸಾ ಡೆಸಿಮಲ್ ಅಂತಾನು ಕರಿತೇವೆ. ಬೇಸ್ 16 ಏನಂತ ಕರಿತೇವೆ? ಹೆಕ್ಸಾ ಡೆಸಿಮಲ್. ಹೆಕ್ಸ್ ಅಂದ್ರೆ ನೋಡ್ರಿ 6. ಹೆಕ್ಸಾಗಾನ್. ಹೌದಲ್ಲ? ಹೆಕ್ಸಾಗಾನ್ ಅಂದ್ರೆ ಏನು? ಷಡ್ಭುಜಾಕೃತಿ. ನಿಮ್ಮ ಫುಟ್ಬಾಲ್ ಮೇಲೆ ಅದು ಇರ್ತೈತಲ್ಲ ಅದು. ಡೆಸಿಮಲ್, ಹೆಕ್ಸಾ ಡೆಸಿಮಲ್. ಬರೀ ಡೆಸಿಮಲ್ ಅಂದ್ರೆ ದಶಮಾನ ಪದ್ಧತಿ. ಹೆಕ್ಸಾ ಡೆಸಿಮಲ್. ಇದನ್ನು ಸಹಿತ ಕಂಪ್ಯೂಟರ್ ಸೈನ್ಸ್ ಒಳಗೆ ಬೈನರಿದಿಂದ ಹೆಕ್ಸಾ ಡೆಸಿಮಲ್ ಮಾಡೋದು, ಹೆಕ್ಸಾ ಡೆಸಿಮಲ್ ನಿಂದ ಬೈನರಿ ಮಾಡೋದು ಬಹಳ ಸುಲಭ. ಅದಕ್ಕೆ ಕಂಪ್ಯೂಟರ್ ಸೈನ್ಸ್ ಒಳಗೆ ನಾವು ಓದ್ಬೇಕಾದ್ರೆ ಹೆಕ್ಸಾ ಡೆಸಿಮಲ್, ಕಂಪ್ಯೂಟರ್ ಒಳಗಡೆ ಎಲ್ಲ ಬೈನರಿ ಇರೋದು ತಿಳ್ಕೊಳ್ಳಿಕ್ಕೆ ನಾವು ಈಸಿಲಿ ಹೆಕ್ಸಾ ಡೆಸಿಮಲ್ ನು ಬಳಸ್ತೀವಿ ಕಂಪ್ಯೂಟರ್ ಸೈನ್ಸ್. ನಾಳೆ ನೀವು ಕಂಪ್ಯೂಟರ್ ಸೈನ್ಸ್ ಯಾರಾದ್ರೂ ಮಾಡಿದ್ರೆ ಇದನ್ನ ನೀವು ಪ್ರತಿ ದಿವಸ ಬಳಸ್ತಿರ್ತಾರೆ ಹೆಕ್ಸಾ ಡೆಸಿಮಲ್. ಓಕೆ, ಸೊ ಮೂರನೇದು ಯಾವ್ದಿತ್ತು? 44. 44. ಸಾರಿ, ತಪ್ಪು. 44 ಕರೆಕ್ಟ್ ಬರ್ದಿ ಕನ್ನಡ? 44. ಓಕೆ, 44 in decimal. 44 in decimal. ಈಗ ನಾವು 16 ಗಂಟೆ ಎಷ್ಟಾಗ್ತಾವ? 16 12 32 16 3 48. 3 ಅಂತೂ ಆಗುದಿಲ್ಲ. 16 2 32. ಅದಾದ್ಮೇಲೆ ಎಷ್ಟು ಉಳಿತು? 12 ಉಳಿತು. 12 ಅದನ್ನ ಬಿಡಿಕಾಳ ಸ್ಥಾನ ಬರಿಬಹುದು ನೋಡ್ರಿ. ಬಿಡಿಕಾಳ ಸ್ಥಾನ. ಓಕೆ, ನೀವು ಬೇಕಾದ್ರೆ ನೋಡ್ರಿ ಗೂಗಲ್ ನಾಗ ಸರ್ಚ್ ಮಾಡಿ ನೋಡ್ರಿ 44 in hexadecimal ಸರ್ಚ್ ಮಾಡ್ರಿ. ಯಾರಾದ್ರೂ ಬೇಕಾದ್ರೆ ನೋಡ್ರಿ 2C ಅಂತ ಬರ್ತಿತ್ತಿಲ್ಲ ನೋಡ್ರಿ, ಗೂಗಲ್ ಹೇಳ್ತಿತ್ತಿಲ್ಲ ನೋಡ್ರಿ. 44 in hexadecimal ಅಂತ ಸರ್ಚ್ ಮಾಡ್ರಿ. ಹೆಕ್ಸಾಡೆಸಿಮಲ್ 2C ಬರ್ಬೇಕು ಅಲ್ಲಿ ಉತ್ತರ. ನಮ್ ಸರಿ ಇತ್ತಂದ್ರೆ ಬಂತು ಯಾರಿಗಾದ್ರು? ಓಕೆ, 44 in hexa. ಕ್ಯಾಲ್ಕುಲೇಟರ್ನಾಗೂ ಬರ್ತೈತಿ ನಿಮ್ದು. ಕ್ಯಾಲ್ಕುಲೇಟರ್ ಅಲ್ಲಿ ನೀವು ಬೇಕಾದ್ರೆ ಅದನ್ನು ಕ್ಯಾಲ್ಕುಲೇಟರ್ನಾಗ ಹೆಕ್ಸಾಡೆಸಿಮಲ್ ಐತಿ, ನೀವು ನೋಡ್ಬೋದು. ನಿಮ್ ಕ್ಯಾಲ್ಕುಲೇಟರ್ನಾಗೂ ಹೆಕ್ಸ್ ಅಂತ ಕರೀತಾರೆ. ಅದಕ್ಕೆ ಹೆಕ್ಸಾಡೆಸಿಮಲ್ ಶಾರ್ಟ್ ಫಾರ್ಮ್ ಹೆಕ್ಸ್, HEX ನೀವು ನೋಡ್ಬೋದು. ಓಕೆ, ಸೊ 4ನೇದು ಎಷ್ಟಿತ್ತು? ಓಕೆ, 4ನೇದು ಯಾವ್ದಿತ್ತು? 64. ವೆರಿ ಗುಡ್. 64 ಇತ್ತು. 64 ರೀ. ಆಮೇಲೆ 68 ಐತ್ರಿ. 64
ಇಸ್ ಈಕ್ವಲ್ ಟು ನಾವು ದಶಮಾಂಶ ಹೆಂಗ್ ಬರಿತೀವಿ 6 4 6 4 ಅಂತ ಬರಿತೀವಿ. ಇಲ್ಲಿ 12 ಐದ್ಲೆ ಸಾರಿ 16 ಎಷ್ಟರ ಆಕತಿ 16 ನಾಲ್ಕಲೆ 4 ಆಕೈತ್ರಿ 40 ರೀ 4 ಸರ್. ಸೊ ಇದು ನೋಡ್ರಿ ಝೀರೋದ್ ಮಹತ್ವ ಇಲ್ಲಿ ಗೊತ್ತಾತ್ ನೋಡ್ರಿ. ಇಲ್ಲಿ ಏನು ಇಲ್ಲ ಅಂತ ಬರೀಲೇಬೇಕು, ನಾನು ಏನು ಇಲ್ಲ ಬಿಡಿ ಕಾಳ ಸ್ಥಾನದಾಗ ಅಂತ ಬರೀಲೇಬೇಕು. ಬರ್ಲಿಲ್ಲ ಅಂದ್ರೆ ಅದು ಬರೀ 4 ಆಕತಿ. ಸೊ ಡೆಫಿನೆಟ್ಲಿ ಝೀರೋದ ಅವಶ್ಯಕತೆ ಸ್ಥಾನ ಬೆಲೆ ಪದ್ಧತಿಯಲ್ಲಿ ಬೇಕೇ ಬೇಕು. ಅದೇ ನೀವು ರೋಮನ್ನರ ಸಂಖ್ಯಾ ಪದ್ಧತಿಯನ್ನು ನೋಡಿದ್ರಿ, ಈಜಿಪ್ಷಿಯನ್ನರ ಸಂಖ್ಯಾ ಪದ್ಧತಿಯನ್ನು ನೋಡಿದ್ರಿ, ಅಲ್ಲಿ ಝೀರೋ ಇಲ್ಲೇ ಇಲ್ಲ. ಯಾಕಂದ್ರೆ ಅಲ್ಲಿ ಕುಡ್ಸ್ಕೊಂತ ಹೋಗ್ತಾರ ಅವ್ರು. ಹಿಂಗ್ ನೀವು ಅಲ್ಲೇನ್ರೆ ಈಜಿಪ್ಷಿಯನ್ರ ಸಂಖ್ಯಾ ಪದ್ಧತಿ ಒಳಗೆ ನೀವು 6ರ ಚಿಹ್ನೆ ಮತ್ 4ರ ಚಿಹ್ನೆ ಬಾಜುಕ್ ಬರ್ದ್ರೆ ಅವ್ರು ಏನ್ ಮಾಡ್ತಿದ್ರು ರೋಮನ್ರು? ಕೂಡಿಸ್ತಿದ್ರು. ಹಂಗಾಕಿತ್ತದು ನೋಡ್ರಿ. ಅದು ಉಪಯೋಗ ಇಲ್ಲ, ಅದು ಬಹಳ ದೊಡ್ಡ ಸಂಖ್ಯೆ ಬರುದಿಲ್ಲ. ಎಲ್ಲಾರ್ಗು ಕಟ್ ಕೇಳ್ಸಾಕ್ತೈತಿ? ಓಕೆ, ನೆಕ್ಸ್ಟ್ ಯಾವ್ದು? 68 ಲಘು ಲಘು ಮಾಡೋಣ. 6 8 ದಶಮಾನದಾಗ ಇಲ್ಲಿ 16 ನಾಲ್ಕಲೆ 64 ಮಜಾ ನೋಡ್ರಿ ಹೆಂಗೈತಿ ಇಲ್ಲಿ. 44 ದಶಮಾನ 44 ದಶಮಾನದಾಗ 2C ಹೆಕ್ಸಾಡೆಸಿಮಲ್. ಅದೇ 68.44 ಹೆಕ್ಸಾಡೆಸಿಮಲ್. ಸೊ ಈ 44 ಅಂತ ಬರ್ದಾಗ ನೀವ್ ಯಾವತ್ತು 44 ಆಗಿರ್ತೈತಿ ಅಂತ ಹೇಳಕ್ ಬರುದಿಲ್ಲ. ಅದು ಯಾವ ಮಾನದಾಗ ಐತ್ಲ ಅದ್ರ ಮೇಲೆ. ಬೈ ಡಿಫಾಲ್ಟ್ ನಾವ್ ಏನನ್ನು ಕೆಳಗೆ ಈ ತರ ಬರೀಲಿಲ್ಲ ಅಂದ್ರೆ, ಬೇಸ್ ಅನ್ನ ನಾವು ಸೂಚಿಸ್ಲಿಲ್ಲ ಅಂದ್ರೆ ದಶಮಾನದಾಗ ಇರ್ತೈತಿ. ನಾವು ವ್ಯವಹಾರ ಮಾಡ್ಬೇಕಾದ್ರೆ ಎಲ್ಲಾ ದಶಮಾನದಾಗ ಇರ್ತೈತಿ. ಮತ್ ನಾಳೆ ಅಂಗಡಿಯಾಗ ಹೋಗಿ ಕೇಳ್ಬೇಡ್ರಿ ನೀವು ಇದನ್ನ 1 2 ಅದ್ರ ಬೆಲೆ ಬರ್ದಾರಪ್ಪ ಈಗ 1 2 ಅಂತ ಹೇಳಿ. ಇದು ಯಾವ್ದ್ರಾಗ ಬರ್ದಿರಿ, ದಶಮಾನದಾಗ ಬರ್ದಿರೋ ಏನ ಹೆಕ್ಸಾಡೆಸಿಮಲ್ದಾಗ ಬರ್ದಿರೋ ಅಂತ ಕೇಳ್ಬೇಡ್ರಿ. ವ್ಯವಹಾರದ ಏನಪ್ಪಾ ಅಂತ ಕೇಳ್ತಾರ, ಅವ್ರಿಗೆ ಗೊತ್ತೇ ಇರುದಿಲ್ಲ. ಹಂಗಂದ್ರೆ ಏನಂತ ಕೇಳ್ತಾರ. ಸೊ ವ್ಯವಹಾರದಾಗ ನಾವು ಯಾವತ್ತು ಬಳಸೋದು ದಶಮಾನ ಪದ್ಧತಿಯನ್ನೇ. ಅಲ್ಲಿ ಕೇಳಬಾರ್ದು ಇದು ನೀವು ಕೆಳಗೆ 10 ಅಂತ ನಾವು ಬರೆಯೋದಿಲ್ಲ. ಬರಲಿಲ್ಲ ಅಂದ್ರೆ ದಶಮಾನ ಪದ್ಧತಿನೇ. ಓಕೆ, ನೀವು ನಾಳೆ ಎಂಜಿನಿಯರ್ಸ್ ಆಗ್ಬೇಕಾದ್ರೆ ಅಲ್ಲಿ ನೀವು ಬೇಕಾದ್ರೆ ಬೇರೆ ಬೇರೆ ಪದ್ಧತಿಗಳು ಬಳಕೆ ಆಗ್ಬೋದು. ಆವಾಗ ನಿಮ್ಗೆ ಏನಾಗ್ತೈತಿ ಈ ತರ ಬರ್ದಿರ್ತಾರೆ ಕೆಳಗೆ. ಓಕೆ, 6ನೇದೇನಿತ್ತು? 161 ಇಲ್ಲಿ ಜಾಗ ಕಡಿಮೆ ಬರೀದಿಲ್ಲ. ಏನ್ ಹೇಳ್ತೇನೆ ಇಷ್ಟ 161 ದಶಮಾನ ಪದ್ಧತಿ. ಸೊ ಏನ್ ಮಾಡ್ತೇವೆ ನಾವಿಲ್ಲಿ 16 10ಲೆ 160 ವೆರಿ ಗುಡ್. ಎಲ್ಲಾರು ಪಿಕಪ್ ಮಾಡ್ಯಾರ ನೋಡ್ರಿ. ಈಗ ಎಲ್ಲಾರು ಪಿಕಪ್ ಮಾಡ್ಯಾರಿ. ವೆರಿ ಗುಡ್. ಎಲ್ಲಾರು ಚಲೋ ತಂಗ ಪಿಕಪ್ ಮಾಡ್ಯಾರಿ. 256 2 5 6 100 100. ಯಾಕ ಇಲ್ಲಿ 16 ಈಗ ನೀವು 2 ಸ್ಥಾನ ಉಪಯೋಗಿಸಿ ಎಲ್ಲಿ ಮಟ್ಟ ಬರಿಬಹುದು? 255 ಮಟ್ಟ ಅಷ್ಟೇ ಬರಿಬಹುದು. ಈಗ ನಾನು ಮೊದಲ 3ನೇ ಸ್ಥಾನಕ್ಕೆ ಹೋಗ್ಬೇಕು. 16 ಗುಣಾಕಾರ 16 3ನೇ ಸ್ಥಾನ 256 ಗಂಟೆ ಇರ್ತೈತಿ. ಸೊ 256 ಗಂಟೆದೇ ಇರೋದ್ರಿಂದ ಗಂಟೆಗಳು 0 ಬಿಡಿ 0. ಓಕೆ, ಗುಡ್. 495 ಇದು 100 16 to the 3F. ವೆರಿ ಗುಡ್. ಬಹಳ ಕ್ವಿಕ್, ಬಹಳ ಫಾಸ್ಟ್ ಪಿಕಪ್ ಮಾಡಿದ್ದಾರೆ. ವೆರಿ ಗುಡ್. ಮತ್ತೆ ಯಾವ್ದಿತ್ತು? 496. This is 1000. ಮುಂದೋಯ್ತು. 1000. ಸೊ ನೋಡ್ರಿ, ದಶಮಾನದಕ್ಕಿಂತ ಇಲ್ಲಿ ಸಣ್ಣ ಕಾಣ್ತಾವ ನೋಡ್ರಿ ಸಂಖ್ಯೆಗಳು. ಸಣ್ಣ ಕಾಣ್ತಾವ. ಯಾಕೆ? ನಮಗಿಲ್ಲಿ 16 ಚಿಹ್ನೆಗಳು. ಸ್ವಲ್ಪ ಅತ್ಯಂತ ದೊಡ್ಡ ಸಂಖ್ಯೆಗಳನ್ನ ಇನ್ನೂ ಸ್ವಲ್ಪ ಸಣ್ಣದಾಗಿ ಬರೆಯಕ್ ಸಾಧ್ಯ. ಬಹಳ ಎಷ್ಟು ಸಿಸ್ಟಮ್ ಚಲೋ ಐತಿ ನೋಡ್ರಿ.
ಹಾ ರೀ ತಗೋಬಹುದು, 6 ತಗೋಬಹುದು, 10 ಸ್ವಲ್ಪ ದೊಡ್ಡ ಸಣ್ಣ ಅಕ್ಕ ಆದ್ರೆ ಪದ್ಧತಿ ಒಂದೇ ಉಳಿತೈತಿ. ಆಯ್ತು. ಹಾ ರೀ ಸರ್ ಎಲ್ಲ ಮುಗ್ದ್ರಿ. ಎಸ್ ಸರ್. ಸರ್ ಎಲ್ಲ ಮುಗಿದ್ರಿ. ಎಸ್ ಸರ್ ಎಲ್ಲ ಮುಗ್ದ್ರಿ. ಹಲೋ ಎಲ್ಲ ಮುಗ್ದ್ರಿ ಸರ್. ಎಲ್ಲ ಮುಗ್ದ್ರಿ ಸರಿ. ಎಲ್ಲ ಮುಗ್ದ್ರಿ. ಓಕೆ ಗುಡ್. ಓಕೆ ಈಗ ನಾವು ವಾಪಸ್ ಇದಕ್ಕೆ ಬರೋಣ. ಭಿನ್ನ ರಾಶಿಗಳು. ಸೊ ಭಿನ್ನ ರಾಶಿಗಳ ಸಂಕಲನ ಮತ್ತು ವ್ಯವಕಲನ ನಾವು ಮಾಡ್ಬೇಕಾದ್ರೆ ಛೇದಗಳನ್ನ ಯಾಕೆ ಸಮ ಮಾಡ್ಬೇಕು, ಛೇದಗಳನ್ನ ಹೆಂಗ ಸಮ ಮಾಡಬಹುದು ನಾವು, ಅದೆಲ್ಲ ಕ್ಲಿಯರ್ ಆಗಿ ತಿಳಿತು ನಿಮ್ಗ? ಹಂಗ ನೋಡೇ ಕಣ್ ಹಿಡಿಬೇಕ್ರಿ, ಅದ್ ಹೆಂಗ್ ಮಾಡೋದ್ರಿ? ಯಾವ್ದನ್ನ? ಭಿನ್ನ ರಾಶಿಗಳನ್ನ ಕೂಡ್ಸೋದ್ನ ಅಥವಾ ಕಳಿಯೋದ್ನಾಗ್ರಿ ಲಸ ತೆಗಿಲ್ದನ ರೀ ಹಂಗ ಒಮ್ಮಗಲೇ ಗೊತ್ತಾಗ್ಬೇಕ್ರಿ. ಒಮ್ಮಗಲೆ ಕೆಲವೊಂದು ಮಾತ್ರ ಗೊತ್ತು ಮಾಡ್ಕೊಳ್ಬಹುದು ನಾವು. ಉದಾಹರಣೆಗೆ ಕೆಲವೊಂದನ್ನ ಹೆಂಗ ಒಮ್ಮಗಲೆ, ಈಗ ಅರ್ಧ ಪ್ಲಸ್ ಗಿರ್ದ ಅಂದ್ರೆ ನಾನು ಏನ್ ಹೇಳ್ಬೋದು, ಇದು 3 ಗಿರ್ದಗಳು ಹೌದಲ್ಲ? ಯಾಕಂದ್ರೆ ನನಗಿಲ್ಲಿ ಕಣ್ಣು ಮುಂದೆ ನನಗ್ ಬರ್ತೈತಿ ಇದು ಅರ್ಧ ರೊಟ್ಟಿ ಅಂದ್ರೆ ಹಿಂಗ್ ಕಣ್ಣು ಮುಂದೆ ಬರ್ತೈತಿ, ಹಿಂಗ್ ಬರ್ತೈತಿ. ಇದು ಗಿರ್ದ ರೊಟ್ಟಿ ಅಂದ್ರೆ ಎಷ್ಟು ಬಂತು, ಹಿಂಗ್ ಬಂತು ಕಣ್ಣು ಮುಂದೆ. ಓಕೆ, ಸೊ ಇದೆರಡು ಕೂಡಿಸಿದಾಗ ನಾನು ಹೆಂಗದು, ಇದೆರಡು ಕೂಡಿಸಿದಾಗ ಆತು ಹಿಂಗಾತು, 3 ಗಿರ್ದಗಳು ಆಗುತ್ತೆ ಹಿಂಗೆ ಹೌದಲ್ಲ? ಇದೊಂದು ಗಿರ್ದ, ಆಮೇಲೆ ಇದೊಂದು ಗಿರ್ದ, ಇದು 3 ಗಿರ್ದ ಆಯ್ತು. ಇದು ಕಣ್ಣು ಮುಂದೆ ಆತು, ಇದು ಕಣ್ಣು ಮುಂದೆ ಆತು. ಹಿಂಗ ಎಲ್ಲಾನು ಮಾಡಕ್ ನಮ್ಗ ಆಗುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 8 ಭಾಗ ಮಾಡಿ 5 ತಗೊಳ್ಳೋದು, ಇದಕ್ಕೆ ನಾನು 8 ಭಾಗ ಮಾಡಿ 5 ತಗೊಂಡಿದ್ದೀನಿ, ಇದಕ್ಕೆ ನಾನು ರೊಟ್ಟ್ಯಾಗ 3 ಭಾಗ ಮಾಡಿ 1 ಭಾಗ ತಗೊಂಡದಂತ ಕೂಡ್ಸಿದ್ದೇನೆ ಇದಕ್ಕೆ. ಈಗ ಎಷ್ಟ್ ಆತಪ್ಪ ಅಂತ ಹೇಳಾಕ ಒಮ್ಮಿಂದೊಮ್ಮೆಲೆ ಇದನ್ನ ಬರೀ ನೋಡಿ ಹೇಳಪ್ಪ ಅಂತಂದ್ರೆ ಆಗುದಿಲ್ಲ. ಆಗ ನಾ ಏನ್ ಮಾಡ್ಕೋಬೇಕಾಕೈತಿ ನೋಡ್ರಿ, ಇದು ರೊಟ್ಟ್ಯಾಗ 8 ಭಾಗ ಮಾಡಿ 5 ತಗೊಂಡಿದ್ದೀನಿ, ಇಲ್ಲಿ 3 ಭಾಗ ಮಾಡಿ 1 ತಗೊಂಡಿದ್ದೀನಿ. ಇವು ಹೋಳ್ಗಳು ಬ್ಯಾರೆನ ಅದಾವ ಸೈಜದ್ದು, ಈ ಪ್ರತಿಯೊಂದು ಪೀಸ್ಗಳು ಬ್ಯಾರೆ ಸೈಜದ್ದು ಪೀಸ್ಗಳು, ಇವು ಬ್ಯಾರೆ ಸೈಜದ್ದು ಪೀಸ್ಗಳು. ಕುಡ್ಸಾಕ್ ಬರಂಗಿಲ್ಲ ನನಗೆ, ಪೀಸ್ಗಳನ್ನ ಸೇಮ್ ಮಾಡ್ಕೊಳ್ಳಬೇಕು. ಅದಕ್ಕೆ ನಾ ಏನ್ ಮಾಡ್ತೀನಿ, 8ರ ಮಗ್ಯಾಗೂ ಇರುವುದು 3ರ ಮಗ್ಯಾಗೂ ಇರುವಂತದ್ದು ಯಾವ್ದೋ ಒಂದ್ ಸಂಖ್ಯೆ ತಗೋತೇನೆ. ಯಾವ್ದು? 8 24. ಓಕೆ, ಈಗ ನೀವು ಕೇಳ್ಕೊರಿ ಜಸ್ಟ್ 24. ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಈ 5 8 ಏನ್ ಮಾಡ್ಕೋತೇನೆ ನಾನು, ಇದನ್ನು ಎಷ್ಟೋ 24 ಅಂತ ಮಾಡ್ಕೋತೇನೆ. ಎಷ್ಟೋ 24 ಹೆಂಗ್ ಮಾಡ್ಕೊಳ್ಳೋದು, ಇಲ್ಲಿ ಪ್ರತಿಯೊಂದು ಹೋಳದಾಗ ನಾ ಏನ್ ಮಾಡ್ತೀನಿ, ಮತ್ತೆ 3 ಭಾಗ ಮಾಡ್ಕೊಂತ ಹೋಗ್ತೇನೆ. ಅವಾಗ ನೋಡ್ರಿ 24 ಆಕಾವ್, ಪ್ರತಿಯೊಂದು ಭಾಗದಾಗ 3 ಮಾಡ್ಕೊಂತ ಹೋಗ್ತೇನೆ. ಅವಾಗ ನಾ ತಗೊಳ್ಳೋ ಸಂಖ್ಯೆನೂ ಎಷ್ಟು ಮಾಡ್ಕೋಬೇಕು, 3 ಪಟ್ಟು ಹೆಚ್ಚಿಗೆ ಮಾಡ್ಕೋಬೇಕು, 15 ತಗೋಬೇಕು. ಅವಾಗ 5 ಪೀಸ್ ಅಲ್ಲ. ಸೊ 8 3 24, 5 3 15. ಇದು ನನ್ ಸಮಾನ ಭಿನ್ನ ರಾಶಿ ಸಿಕ್ತಿ. ಇದು ಮತ್ತು ಮ್ಯಾಗಿಂದ 5 8 ಎರಡು ಒಂದೇ ಇವು. ಹಂಗ ನಾ ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ 3ರಾಗ 1 ಕೊಟ್ಟಿದ್ರ ನನಗೆ, 3ರಾಗ 1 ಕೊಟ್ಟಿದ್ರ ನಾ ಏನ್ ಮಾಡ್ತೀನಿ, ಈಗ ಈ ಒಂದೊಂದ್ರಾಗ ನಾ ಮತ್ತೆ ಏನ್ ಮಾಡ್ತೀನಿ, 8 ಪೀಸ್ ಮಾಡ್ಕೋತೇನೆ. ಅವಾಗ ನಾ ತಗೊಳ್ಬೇಕಾಗಿದ್ದು ಮೊದಲು 1 ಪೀಸ್ ತಗೊಂಡಿನಿ, ಈಗ ಹಂಗ್ ನಡೆಯುದಿಲ್ಲ. ಈಗ ನಾ ಅಂತಾವ್ 8 ತಗೋಬೇಕು, ಅದು ಅಷ್ಟೇ ಬರ್ಬೇಕಾದ್ರೆ. ಸೊ ಇದು ಒಂದು ಸಮಾನ ಭಿನ್ನ ರಾಶಿ ಸಿಕ್ತು ನನಗೆ. ಎಷ್ಟು ಸಿಕ್ತಿದು, ಇದು ನನಗೆ 8 24 ಸಿಕ್ತಿದೆ. ಸೊ ಇದೆಷ್ಟಾಯ್ತು, 15 24. ಆಮೇಲೆ ಇದು 8 24. ಹೌದು. ಈಗ ನೋಡ್ರಿ, ಈಗ ಎಲ್ಲ ತುಕಡಿಗಳು ಸೇಮ್ ಅದಾವ. ಎಷ್ಟು ಅದಾವು, 1 24 ತುಕಡಿಗಳು ಅದಾವು. ಒಂದ್ ರೊಟ್ಟ್ಯಾಗ 24 ಭಾಗ ಮಾಡಿ 2 ತುಕಡಿ ಇರ್ತಲ್ಲ, ಎಷ್ಟು ಸೈಜ್ ಬರ್ತೈತಲ್ಲ ಅಷ್ಟು ಸೈಜ್ ಅದಾವ. ಎಷ್ಟು ಅದಾವು, 15 ಮತ್ತೆ 8 ಎಷ್ಟಾತು, 15 23 ನೋಡ್ರಿ 23 24 ಆಯ್ತು. ಸೊ ಈಗ ಇದನ್ನ ನೋಡಿ ಹೇಳಕ ಆಗುದಿಲ್ಲ. ನೋಡ್ರಿ, ಇದು ಒಂದಕ್ಕೆ ಬಹಳ ಸನೇಕ ಐತಿ. ಇದು ಒಂದು ರೊಟ್ಟಿಗೆ ಪೂರ್ತಿ ಸಮೀಪ ಐತಿ. ಒಂದು ರೊಟ್ಟಿಗಿಂತ ಎಷ್ಟು ಕಡಿಮೆ ಐತಿ ಇದು ಗೊತ್ತೈತಿ? ಒಂದು ರೊಟ್ಟಿಗಿಂತ ಎಷ್ಟು ಕಡಿಮೆ? 1 ಇದಕ್ ನಾವೇನಾದ್ರೂ 1 24 ಕೂಡ್ಸಿನಪ್ಪ ಅಂತಂದ್ರ, ಇದಕ್ ಒಂದಕ್ಕೆ ಏನಾದ್ರು 1 24 ಕೂಡಿಸಿರ ಒಂದ್
ವೆರಿ ಗುಡ್ ಒಂದ್ ಪೂರ್ತಿ ಭಾಗ ಹಾಕಿದ್ರಿ. ಸೊ ಇದು ನಿಮಗೆಲ್ಲ ಗೊತ್ತೈತಿ. ಈಗ ಫಾಸ್ಟ್ ಮುಂದಕ್ಕೆ ಸರಿ ಏನು ಕೌಶಲ್ಯ? ನೀವ್ರಿ ಪ್ರತಿಯೊಂದಕ್ಕೂ ರೂಲ್ಸ್ ಅದಾವಂತ ಅಂದಿವಲ್ರಿ ನಾವ್ರಿ, ಹೌದು ಹೌದು. ಆ ರೂಲ್ಸ್ ಯಾಕ ಹಿಂಗ ಮಾಡ್ಬೇಕಂತ ನೀವ್ ಹೇಳ್ತೇನಂದ್ರಿ ಪ್ರತಿಯೊಂದಕ್ಕೂ ಕಾರಣ ರೀ. ಕರೆಕ್ಟ್, ಹೌದು. ಮತ್ ಹಿಂಗ ಯಾಕ ಮಾಡ್ಬೇಕ್ ಹೇಳ್ರಲ್ರಿ. ಈಗೆಲ್ಲ ಹೇಳಿದ್ನಲ್ಲ, ಈಗ ಅಷ್ಟೋ ಮಟ್ಟ ಯಾಕೆ ಮಾಡ್ಬೇಕು ಅನ್ನೋದನ್ನೇ ಹೇಳಿದ್ನಿ. ಇಷ್ಟು ನಾ ಬರೀ ಲಸಾತಗಿ ಅಂತ ಹೇಳಿಲ್ಲ ನಿಮ್ಗೆ, ಯಾಕೆ ಮಾಡ್ಬೇಕು ಅನ್ನೋದನ್ನ ಹೇಳಿದ್ನಿ. ಈಗ ಯಾಕೆ ಮಾಡ್ಬೇಕು ಅನ್ನೋದು ಎಷ್ಟು ಮಂದಿಗೆ ತಿಳಿತು? ಕೈ ಎತ್ರಿ. ಯಾಕೆ ನಾವು ಛೇದವನ್ನು ಸಮ ಮಾಡ್ಬೇಕು ಅನ್ನೋದನ್ನ ನಾನು ಹೇಳಿದ್ನಲ್ಲ ಇಷ್ಟುವರೆಗೆ, ತಿಳಿತು ಎಷ್ಟು ಮಂದಿಗೆ? ಓಕೆ. ಯಾಕೆ ಛೇದ ಸಮ ಮಾಡ್ಬೇಕಂದ್ರೆ ಹೋಳುಗಳು ಸೈಜ್ ಸೇಮ್ ಇರ್ಲಿಲ್ಲ ಅಂದ್ರೆ ಕೂಡ್ಸಕ್ ಬರಂಗಿಲ್ಲ. ಈಗ ಅರ್ಧ ರೊಟ್ಟಿ ಗಿರ್ದ ರೊಟ್ಟಿ ಕೂಡಿಸ್ಬೇಕಾಗಿತ್ತು ಅಂತಂದ್ರೆ ನಾನು ಅರ್ಧ ರೊಟ್ಟಿಯನ್ನ 2 ಗಿರ್ದಾಗಳನ್ನ ಮಾಡ್ಕೋಬೇಕಾಗ್ತೈತಿ. ಆಮೇಲೆ ನಾನು 3 ಗಿರ್ದಾಗಳು ಆಗ್ತಾವಂತ ಹೇಳಕ್ ಬರ್ತೈತಿ. ಇರ್ಲಿಲ್ಲ ಅಂದ್ರೆ ಬರುದಿಲ್ಲ. ಓಕೆ, ನಾನು ಈಗಾಗಲೇ ಹೇಳಿದ್ದೇನೆ. ಓಕೆ, ಈಗ ಮುಂದಿನಕ್ಕೆ ಹೋಗೋಣ. ಈಗ ಗುಣಾಕಾರದ ಬಗ್ಗೆ ನೋಡಿ. ಓಕೆ, ಈಗ ಗುಣಾಕಾರ ಮಾಡ್ಬೇಕಾದ್ರೆ ನೋಡ್ರಿ, ಸಪೋಸ್ ನಾನು 2 ಈಗೊಂತ ಪೂರ್ಣಾಂಕ ತಗೋತೀನಿ. ಗುಣಾಕಾರ 1 4. ನಿಮ್ಗ ಗುಣಾಕಾರದ ಅರ್ಥ ಗೊತ್ತೈತಿ. ಗುಣಾಕಾರದ ಅರ್ಥ ಏನಪ್ಪಾ? ಪದೇ 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 ಕೂಡ್ಸೋದು. ಈಗ ಫಾರ್ ಎಕ್ಸಾಂಪಲ್ 3 ಗುಣಾಕಾರ 4, ಇದರ ಅರ್ಥ ಏನು? 3 + 3 + 3 + 3. ಅಥವಾ ನಾವು ಇದನ್ನ ಹೆಂಗ್ ಬರ್ಕೊಳ್ಬಹುದು? 4 ಗುಣಾಕಾರ 3 ಅಂದ್ರೆ 1. ಇದು 4 + 4 + 4. ಇವೆರಡು ತರದ ಉತ್ತರ ನಿಮಗೆ ಗೊತ್ತೈತೆ, ಅಷ್ಟ ಬರ್ತೈತೆ ಅಂತ. ಈಗ ಇಲ್ಲೂ ಅದೇ ರೀತಿ, ಇಲ್ಲೂ ಅದೇ ರೀತಿ ಆಗ್ಬೇಕು. ಸೊ ಇಲ್ಲಿ ಎಷ್ಟಾಗ್ಬೇಕು? ನೀವು ಬಾಯಿಂದ ನೋಡಿ ಹೇಳ್ರಿ. ಗಿರ್ದಾ ಗುಣಾಕಾರ ಡಬಲ್ 2 ಆದ್ರೆ ಗಿರ್ದಾದ 2 ಮಾಡ್ರಿ ಎಷ್ಟಾಗ್ಬೇಕು? ಅರ್ಧ ಅಷ್ಟೇ ಆಗ್ತೈತಿ. ಅರ್ಧ ರೀ. 2/4 ಆಗೈತ್ರಿ. ಈಗ ಇದು ಎಷ್ಟಾಗ್ತೈತಿ? ಇದನ್ನ ನಾವ್ ಹೆಂಗ್ ಬರ್ಕೊಳ್ಬಹುದು ಅಂತಂದ್ರೆ, ಯಾವತ್ತು ನೋಡ್ರಿ ಯಾವುದೇ ಒಂದು ಪೂರ್ಣಾಂಕ, ಯಾವುದೇ ಒಂದು ಈ ತರ ಪೂರ್ಣ ಸಂಖ್ಯೆ ಇತ್ತಪ್ಪ ಅಂತಂದ್ರೆ ನಾವೇನ್ ಮಾಡ್ಕೋಬಹುದು ಅಂದ್ರೆ ಛೇದವನ್ನು ಯಾವತ್ತು 1 ಅಂತ ಬರ್ಕೋಬಹುದು. ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಾ ಹೇಳಿದ್ನಿ ಇದ್ರ ಅರ್ಥ 2/1 ಅಂದ್ರೆ 2/1 ಅಂದಂಗನ. ಯಾವುದೇ ಸಂಖ್ಯೆಯನ್ನ ನಾವು ಭಿನ್ನ ರಾಶಿಯಾಗಿ ನೋಡ್ಬೋದು, ಭಾಗಾಕಾರವನ್ನಾಗಿ ನೋಡ್ಬೋದು ಅಂತ ಹೇಳಿದ್ನಿ ನಾನು. ಭಾಗಾಕಾರವಾಗಿ ನೋಡಿದಾಗ ನೋಡ್ರಿ, ಯಾವುದೇ ಸಂಖ್ಯೆಯನ್ನು ನೀವು 1ರಲ್ಲೇ ಭಾಗಿಸಿದ್ರೆ ಅದೇ ಸಂಖ್ಯೆ ಬರ್ತದೆ. ಸೊ ಆದ್ದರಿಂದ ಇದನ್ನ 2/1 ಅಂತೂ ಬರ್ಕೋಬಹುದು. ಸೊ 2/1 ನಾನು ಏನ್ ಮಾಡತ್ತೀನಿ? 1/4 ಇಂದ ಗುಣಿಸ್ತೀನಿ. ಕೌಶಲ್ಯ ಬಹಳ ಏಕಾಗ್ರತೆಯಿಂದ ಕೇಳು. ಯಾಕಂದ್ರೆ ನನ್ಗೆ ಏನ್ ಅನ್ಸಾಕತೈತಿ ಕೌಶಲ್ಯ, ನಾನು ಕಾರಣ ಹೇಳಿದ ಮೇಲೂ ನಿನ್ಗೆ ಯಾಕೆ ಸಂಶಯ ಉಳಿಯಾಕತೈತಿ? ಯಾಕಂದ್ರೆ ನೀನು ಬಹಳ ಏಕಾಗ್ರತೆಯಿಂದ ಕೇಳ್ಬೇಕು. ನಾನು ಕಾರಣ ಹೇಳ್ಕೊಂತಾನೆ ಹೊಂಟೇನೆ. ಪ್ರತಿ ಸ್ಟೆಪ್ ಒಳಗೆ ನಾನು ಕಾರಣ ಹೇಳಕತ್ತಿದ್ದೇನೆ, ಯಾಕೆ ಹಂಗಾಗತೈತಿ ಅಂತ. ಬಹಳ ಏಕಾಗ್ರತೆಯಿಂದ ಸ್ವಲ್ಪ ಕೇಳೋದನ್ನ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಬರ್ತೈತದು. ಸೊ 2 ಪೂರ್ಣಾಂಕನ ನಾನು ಹೆಂಗ್ ಬರ್ಕೋತೀನಿ? 2/1 ಅಂತ ಬರ್ಕೋತೀನಿ. ಯಾಕೆ ಹಂಗ್ ಬರ್ಕೊಳ್ಬಹುದು ನಾನು? ಯಾಕಂತಂದ್ರೆ ಯಾವುದೇ ಸಂಖ್ಯೆಯನ್ನು 1ರಿಂದ ಭಾಗಿಸಿದಾಗ ನಮ್ಗೆ ಅದೇ ಸಂಖ್ಯೆ ಬರ್ತೈತಿ. ಸೊ ಈಗ ನಾವು ಇಲ್ಲೇನ್ ಮಾಡ್ತೇವೆ ನೋಡ್ರಿ. ಈಗ ಇದನ್ನ ನಾವು, ನಿಮಗೆ ರೂಲ್ ಗೊತ್ತೈತಿ. ಏನ್ ಮಾಡ್ತೀರಿ ನೀವು? ಅಂಶಕ್ಕೆ ಅಂಶವನ್ನು ಗುಣಿಸ್ತೀರಿ, ಛೇದಕ್ಕೆ ಛೇದವನ್ನು ಗುಣಿಸ್ತೀರಿ. 2/4 ಬಂತು. ಆಮೇಲೆ ನಾವು ಇದನ್ನ ಏನ್ ಮಾಡ್ಕೋಬಹುದು? ಸಂಕ್ಷಿಪ್ತ ಮಾಡ್ಕೋಬಹುದು. 2 1 2 2. ಸೊ ನಿಮಗೆ ಏನ್ ಅಪೇಕ್ಷೆ ಇತ್ತಲ್ಲ ಆ ಅಪೇಕ್ಷಿತ ಆನ್ಸರ್ ಬಂತು ನೋಡಿ. ನೀವು ಅಪೇಕ್ಷೆ ಈಗಾಗಲೇ ಮಾಡಿದ್ರಿ. ಇದರ ಅರ್ಥ ಎಷ್ಟಾಗ್ಬೇಕು? ಅರ್ಧ ಆಗ್ಬೇಕಂತ ಅಂದಿತ್ರಿ. ನಮ್ಮ ಮೆಕ್ಯಾನಿಸಮ್, ನಮ್ಮ ಪ್ರೊಸೆಸ್ ಸಹಿತ, ನಮ್ಮ ವಿಧಾನನೂ ಸಹಿತ ಅದನ್ನೇ ಕೊಡಾಕತೈತಿ. ಯಾವಾಗ ನಮ್ಮ ವಿಧಾನ ಮತ್ತು ನಮ್ಮ ಅಪೇಕ್ಷಿತ ಆನ್ಸರ್ ಎಲ್ಲದಕ್ಕೂ ಸರಿ ಆಗ್ತೈತಿ, ಅವಾಗ ನಮಗೆ ಏನಂದಂಗ ಅದು ಕರೆಕ್ಟ್ ಐತಪ್ಪ ಅಂತ ಗೊತ್ತಾಗ್ತೈತಿ. ನಾವ್ ಇನ್ನೊಂದ್ ಸ್ವಲ್ಪ ಉದಾಹರಣೆ ನೋಡೋಣ ಈಗ. ಈಗ ಸಪೋಸ್ ನಾನು ಈಗ ಪೂರ್ಣಾಂಕ ಜೊತೆ ಗುಣಿಸೋದು ಓಕೆ, ಅರ್ಥ ಆಯ್ತಪ್ಪ. ಈಗ ಫಾರ್ ಎಕ್ಸಾಂಪಲ್ ನಾನು 6 ಗುಣಾಕಾರ 1 2 ಅಂಶ ಮಾಡಿದ್ನಿ. ಏನಿದು? ಇದನ್ನ ನಾನು 2 ರೀತಿಯಿಂದ ಯೋಚನೆ ಮಾಡ್ಬೋದು. ಅರ್ಧಗಳನ್ನ 6 ಕೊಟ್ಟಾಗ ಎಷ್ಟಾಕೈತಿ? 3 ಆಕೈತಿ. ಅಥವಾ 6ರ ಅರ್ಧ ಪಟ್ಟು ನೋಡ್ರಿ. ಇದೊಂದ್ ಸ್ವಲ್ಪ ನೋಡ್ರಿ, ಕೇಳ್ಕೊರ್ ಲಕ್ಷ ಕೊಟ್ಟ 6ರ ಅರ್ಧ ಪಟ್ಟು. ಅರ್ಧಗಳನ್ನ ಉತ್ತರ ನಿಮ್ಗೆಲ್ಲರಿಗೂ ಗೊತ್ತೈತಿ. ಉತ್ತರ ಟೈಪ್ ಮಾಡೋದ್ರಾಗ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ಟೈಮ್. ನಿಮ್ಗೆಲ್ಲರಿಗೂ ಉತ್ತರ ಗೊತ್ತೈತಿ ಇದ್ರದ್ದು. ನಾನೇನ್ ಹೇಳಾಕ್ತೀನಿ ನೋಡ್ರಿ, ಅರ್ಧಗಳನ್ನ 6 ಕೊಟ್ಟಂಗ, ಅರ್ಧಗಳನ್ನ 6 ಕೊಟ್ಟರು ಸಹಿತ ಎಷ್ಟಾಗ್ತಾವ? ಅರ್ಧ ರೊಟ್ಟಿಗಳನ್ನ 6 ಕೊಟ್ರ 3 ಆಗ್ತದೆ. ಅಥವಾ 6ನ ಅರ್ಧ ಪಟ್ಟು ಮಾಡೋದಂದ್ರೆ ಏನ್ ನೋಡ್ರಿ, ಸ್ವಲ್ಪ
ಅರ್ಧ ಪಟ್ಟು ಮಾಡೋದಂದ್ರ ಹಾಫ್ ಮಾಡೋದು, ಡಿವೈಡ್ ಮಾಡೋದು, ಅದನ್ನ ಹಾಫ್ ಮಾಡೋದನ್ನ ಅರ್ಧ ಪಟ್ಟು. 2 ಪಟ್ಟು ಅಂದ್ರೆ ಡಬಲ್ ಮಾಡೋದು, ದುಪ್ಪಟ್ಟು ಮಾಡೋದು. 3 ಪಟ್ಟು ಅಂದ್ರೆ ತ್ರಿಪ್ಪಟ್ಟು ಮಾಡೋದು, ಅರ್ಧ ಪಟ್ಟು ಮಾಡೋದು. ಇನ್ನು ತ್ರಿಭುಜದ ವಿಸ್ತೀರ್ಣ ಬರೀತೀರಿ ಹಾಫ್ ಪಾದ ಗುಂಡ್ಲೆ ಎತ್ತರ ಅಂತ ಹೇಳಿ, ಹೌದಲ್ಲ? ಸೊ ನೋಡ್ರಿ ಏನಿದು ಹಿಂಗಂದ ಅರ್ಥ, ಪಾದ ಗುಂಡ್ಲೆ ಎತ್ತರ ಮಾಡಿ ಬಂದಂಥದ್ದನ್ನ ಅರ್ಧ ಮಾಡೋದು. ಇದು ನಾವು ಹಾಫ್. ಸೊ ಯಾವುದೇ ಒಂದು ಸಂಖ್ಯೆಯನ್ನ 2ರಿಂದ ಭಾಗಿಸಿದ್ರು ಅಷ್ಟೇ, ಹಾಫ್ ದಿಂದ ಗುಣಿಸಿದ್ರು ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ 4 ಭಾಗಾಕಾರ 2 ಹಿಂಗಂದ್ರು ಒಂದ, ಅಥವಾ 4 ಗುಣಾಕಾರ 1/2 ಅಂದ್ರೂ ಒಂದ. ಇವೆರಡು ಒಂದ. ಇದನ್ನ ನಾವು ಹಿಂಗೂ ಬರಿಬಹುದು, 4/2 ಅಂತಾನು ಬರಿಬಹುದು. ಎಲ್ಲ ಒಂದ ಇವು 3 ಲಕ್ಷ ಕೊಟ್ಟು ನೋಡ್ರಿ. 4/2 ಅಂದ್ರು ಒಂದ, 4 ಭಾಗಾಕಾರ 2 ಅಂದ್ರೂ ಒಂದ, ಆಮೇಲೆ 4ನ್ನ ಅರ್ಧ ಪಟ್ಟು ಮಾಡೋದು ಅಂದ್ರೂ ಒಂದೇ. ಇದು ಕ್ಲಿಯರ್ ಆಯ್ತು ನಾನು ಹೇಳಿದ್ದು? ಏನಾದ್ರು ಇಲ್ಲಿ ವೆರಿ ಗುಡ್. ಈಗ ಸಪೋಸ್ ನಾನು 1/2 ಮತ್ತು 1/2 ಗುಣಿಸುತ್ತೇನೆ ಅಂದ್ರೆ ಏನ್ ಅರ್ಥ? ಈಗ ಹಂಗಾದ್ರೆ ಅರ್ಧನ ಅರ್ಧ ಪಟ್ಟು ಮಾಡೋದು ಅಲ್ಲ ನೋಡ್ರಿ. ಇಲ್ಲ, ಅರ್ಧನ ಅಲ್ಲ, ಒಂದ್ ನಿಮಿಷ. ಈಗ ನೋಡ್ರಿ, ಈಗ ನೋಡ್ರಿ, 6ನ್ನ ಅರ್ಧ ಪಟ್ಟು ಮಾಡೋದಂದ್ರೆ ಎಷ್ಟು? 3 ಅಂತ ಹೇಳ್ರಿ. ಮತ್ತೀಗ ಅರ್ಧನ ಅರ್ಧ ಪಟ್ಟು ಮಾಡ್ರೆ ಎಷ್ಟಾತು? ಅರ್ಧನ ಮತ್ತೆ ಎಷ್ಟಾತು? ಓಕೆ. ಸೊ ಇಲ್ಲಿ ನೋಡ್ರಿ ಏನಾಗಕತ್ತ ಹಂಗಾದ್ರೆ, ಛೇದಗಳು ಗುಣಾಕಾರ ಆಗಾಕತ್ತಿದಾವ, ಅಂಶಗಳು ಗುಣಾಕಾರ ಆಗಾಕತ್ತಿದಾವ. ಹಂಗ 5 ಐತಿ. 5ನ್ನ ನಾನು ಅರ್ಧ ಮಾಡ್ತೇನೆ, ಎಷ್ಟಾತು? 5/2 ಆತು. 2/2 ಓಕೆ. ಸೊ ಅದಕ್ಕಾಗಿ ಇಲ್ಲಿ ನೋಡ್ರಿ, ಈಗಾಗ್ಲೇ ಅನ್ಮ್ಯೂಟ್ ಮಾಡ್ಕೋಬೇಡ್ರಿ ಸುಮ್ನೆ ಕೈ ಎತ್ತಷ್ಟೇ. ಸೊ ಈಗಾಗ್ಲೇ ಅರ್ಧ ರೊಟ್ಟಿ ಐತಿ, ನಮ್ದು ಅರ್ಧ ರೊಟ್ಟಿ ಐತಿ. ಈಗ ಇದನ್ನ ನಾವು ಇಷ್ಟು ಮತ್ತೆ ಯಾರು ಅನ್ಮ್ಯೂಟ್ ಮಾಡ್ಕೊಂಡ್ರಿ? ಈಗ ಎಲ್ಲರದ್ದು ಮ್ಯೂಟ್ ಮಾಡಿದ್ನಿ. ಏನ್ ಹೇಳೋದೈತಿ ಯಾರಿಗೆ? ಮತ್ತೆ ಅನ್ಮ್ಯೂಟ್ ಮಾಡ್ಕೊಂಡಿದ್ದೀನಿ. ಓಕೆ. ಸೊ ನಿಮ್ಗೆ ಏನಾದ್ರು ಕೇಳೋದಿದ್ರೆ ಕೈ ಎತ್ರಿ, ಅಂದ್ರೆ ಅವಾಗ ಏನಾಕೈತಿ, ಸ್ವಲ್ಪ ಕ್ಲಾಸ್ ಫಾಸ್ಟ್ ಆಗಿ ಮುಂದೆ ಹೋಗ್ತೈತಿ. ಯಾಕಂದ್ರೆ ನೋಡ್ರಿ, ಇದೆಲ್ಲ ಏನ್ ಮಾಡಕತ್ತೀನಿ ನಾನು, ನೀವು ಮೊದಲನೇ ಅನೇಕ ವರ್ಷಗಳ ಹಿಂದನೆ ಕಲಿಬೇಕಾಗಿತ್ತು ಇದನ್ನೆಲ್ಲ. ಯಾಕೆ ಸ್ಪಷ್ಟ ಮಾಡತ್ತೇನೆ ನಾನು ಯಾವ ರೀತಿ ಗಣಿತನ ಕಲಿಸ್ಬೇಕಲ್ಲ ಮುಂದೆ ಹೋದಂಗೆ, ಆ ರೀತಿಯಾಗಿ ಗಣಿತ ಕಲಿಸ್ಬೇಕಂದ್ರೆ ಇವೆಲ್ಲ ಬಹಳ ಗಟ್ಟಿಯಾಗಿರ್ಬೇಕು. ಮತ್ತ ಹೊಳ್ಳಿ ಇದ್ಯಾಕೆ ಮ್ಯಾಲ್ ಬಂತ್ರಿ, ಕೆಳಗ್ ಬಂತ್ರಿ, ಹಿಂಗೆ ಯಾಕಾತ್ರಿ ಅಂತ ಅವಾಗ ಆಗ್ಬಾರ್ದು. ಬಹಳ ಸ್ಪಷ್ಟವಾಗ್ಬೇಕು ಇದು. ಮತ್ತು ಇನ್ನು ಕೆಲವೊಂದು ವಿಷಯಗಳು ಅದಾವ ನಾನು ಹೇಳ್ಬೇಕು. ಇನ್ನು ಅವನ್ನೆಲ್ಲ ಮುಗಿಸಿ ಆಮೇಲೆ ನಾವು ನಿಮಗಿರುವಂತಹ ಸಿಲೆಬಸ್ ಅಲ್ಲಿ ಏನೇನೇನೋ ಹಾಕಿದಾರೆ, ಎಷ್ಟೊಂದು ಅಡ್ವಾನ್ಸ್ಡ್ ಎಲ್ಲ, ಅದಕ್ಕೆಲ್ಲ ಬರಬೇಕು. ಅದಕ್ಕೆ ಸ್ವಲ್ಪ ನಿಮ್ ಡಿಸಿಪ್ಲಿನ್ ಇದ್ರೆ ಆಟೋಮೆಟಿಕಲಿ ಆಗ್ತದೆ. ಈಗ ನೋಡ್ರಿ, ಸೊ ಛೇದವನ್ನ ನಾವು ಏನ್ ಮಾಡ್ತೀವಿ, ಇಲ್ಲಿ ಗುಣಿಸ್ತೀವಿ ಪರಸ್ಪರ. ಯಾಕ? ಈಗಾಗ್ಲೇ ಇಲ್ಲಿ ರೊಟ್ಟಿಯಾಗಿ 2 ಭಾಗ ಮಾಡಿದ್ದೈತಿ, ಅದ್ರಾಗ ಮತ್ ಏನ್ ಸಿಕ್ಕತ್ಲ ನಮಗ, ಅದ್ರಾಗ ಮತ್ ನಾವು 2 ಭಾಗ ಮಾಡಿ 1 ಭಾಗ ತಗೋಬೇಕು. ಸೊ ಮೊದಲ ಈಗಾಗ್ಲೇ 2 ಭಾಗ ಮಾಡಿದ್ದೈತಿ, ಮತ್ತ ನಾವು ಅದ್ರಾಗ 2 ಭಾಗ ಮಾಡಿ ತಗೋಬೇಕು. ಸೊ ಎಷ್ಟದು? ಟೋಟಲ್ 4 ಭಾಗ ಮಾಡಿದಂಗ ಆತು. ತಗೊಳ್ಳೋದು ಎಷ್ಟಾತು? ಮೊದಲು 1 ತಗೊಂಡಿದ್ವಿ, 1 ತಗೊಂಡಂಗ. ಓಕೆ. ಸೊ ಅದೇ ರೀತಿ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ನಾನು ಏನ್ ಹೇಳ್ತೇನೆ, ಈಗ 3/2 ಗುಣಾಕಾರ 1/4. ಓಕೆ. ಸೊ ಇದೆಷ್ಟಾಕತ್ ನೋಡ್ರಿ ಈಗ. ಸೊ ಅಗೇನ್ ನಾವೇನ್ ಮಾಡ್ಬೇಕು, ಛೇದಗಳನ್ನ ಗುಣಿಸ್ಕೋಬೇಕು. ಯಾಕಂದ್ರೆ ಮೊದಲೇ 2 ಭಾಗ ಮಾಡಿದೈತಿ, ಇನ್ನು ಅದ್ರಾಗ ಮತ್ತೆ 4 ಭಾಗ ಮಾಡ್ಬೇಕು. ಸೊ 8 ಭಾಗ, 3 ಪಟ್ಟು ತಗೊಂಡಿತ್ತು, 3 ಭಾಗ ತಗೊಂಡಿತ್ತು, ಗುಣಾಕಾರ 1 ಭಾಗ, ಸೊ 3 ಭಾಗ. ಸೊ ಗುಣಾಕಾರ ನಿಮಗ್ ಮಾಡಾಕ ಬಹಳ ಸಿಂಪಲ್ ಐತಿ. ಏನು? ಅಂಶಕ್ಕೆ ಅಂಶ ಗುಣಿಸೋದು, ಛೇದಕ್ಕೆ ಛೇದವನ್ನ ಗುಣಿಸೋದು. ಓಕೆ. ಯಾಕೆ ಹಿಂಗ್ ಮಾಡ್ಬೇಕು ಅನ್ನೋದಕ್ಕೆ ನಿಮ್ಗೆ ಈಗ ಐಡಿಯಾ ಬಂತು ನೋಡ್ರಿ. ಇಲ್ಲಿ ಎಷ್ಟೈತಿ? 3/2 ಅಂತಂದ್ರ ಎಷ್ಟು? 1/2
ನಿಮ್ಗೆ ಗೊತ್ತೈತೆ 3/2 ಅಂದ್ರೆ ಒಂದೂವರೆ ಐತಿ ಈಗಾಗಲೇ ನಿಮ್ಗೆ ಒಂದ್ ಐತಿ ಇದು ಒಂದೂವರೆ ಅಂತ ಎಲ್ಲರಿಗೂ ಗೊತ್ತೈತಿ 3/2 ಅಂದ್ರೆ ಒಂದೂವರೆ ಯಾಕಂತ ಗೊತ್ತೈತ್ರಿ ಈ ಒಂದೂವರೆ ಐತಿ ಇದು ಒಂದೂವರೆ ರೊಟ್ಟಿ ಐತಿ ಇಷ್ಟೆಲ್ಲ ಐತಿ ಇಷ್ಟ ಐತಿ ಇದ್ರಾಗ ನೀವು ಇದನ್ನ ಗಿರ್ದಾ ಮಾಡ್ಬೇಕೀಗ ಗಿರ್ದಾ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಇದ್ರ ಗಿರ್ದಾ ತಗೋಬೇಕು ನೀವು ಇದ್ರದ್ದು ಅಂದ್ರೆ ಏನಾಯ್ತು ಇದ್ರಾಗ ನೀವ್ ಹೆಂಗ್ ಮಾಡೋರು ಗಿರ್ದಾ ಇದ್ರಾಗ 1/4 ಮಾಡ್ಬೇಕು ಇದ್ರದ್ದು ಟೋಟಲ್ ಇದೆಷ್ಟು ಐತಲ್ಲ ಇದ್ರೊಳಗೆ 1/4 ಮಾಡ್ಬೇಕು ಹೌದಲ್ಲ ಇದ್ರಾಗ ನೀವು 1/4 ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಈ ಪ್ರತಿಯೊಂದು ಪೀಸ್ನಾಗ ಎಷ್ಟ್ ಮಾಡ್ಬೇಕು ನೀವು 4 ಪೀಸ್ ಮಾಡ್ಬೇಕು ಒಟ್ಟು ಟೋಟಲ್ ಫೈನಲಿ 3 ಪೀಸ್ ತಗೋಬೇಕು ಓಕೆ ಹೌದಿಲ್ಲ ಇದ್ರೊಳಗೆ 4 ಪೀಸ್ ಮಾಡ್ಬೇಕು ಇದ್ರೊಳಗೂ 4 ಪೀಸ್ ಮಾಡ್ಬೇಕು ಆಮೇಲೆ ಇದ್ರೊಳಗೂ 4 ಪೀಸ್ ಮಾಡ್ಬೇಕು ಸೊ ಈ ಒಂದೊಂದು ಪೀಸ್ಗಳು ಹೆಂಗದಾವ ನೋಡ್ರಿ ಒಂದೊಂದು ಪೀಸ್ಗಳು ಹೆಂಗದಾವ ಇವು 1/8 ಪೀಸ್ಗಳು ಅದಾವ ನೋಡ್ರಿ ನೋಡಿದ್ರಿ ಹೌದು ಇಲ್ಲ ಇಂಥವ್ ನಾವ್ ಎಷ್ಟು ತಗೊಂಡಿದ್ದೇವೆ ಈಗ 3 ತಗೊಳಕತ್ತೀವಿ ಇಷ್ಟು ಬರಾಕತ್ತೈತಿ ಸೊ ಎನಿವೆ ಯಾರಿಗೆ ಇದು ತಿಳಿದಿಲ್ಲ ಗ್ರಾಜುಯಲಿ ಬಹಳಷ್ಟು ನೀವು ಲೆಕ್ಕ ಮಾಡ್ದಂಗ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ದಂಗ ನಿಮ್ಗೆ ತಿಳಿತೈತಿ ಇದ್ರ ಅರ್ಥ ಬಟ್ ಇದನ್ನ ಮಾಡೋದನ್ನ ತಿಳ್ಕೊಳ್ಳೋದು ಯಾರಿಗೂ ಕಷ್ಟ ಇಲ್ಲ ಇದನ್ನ ಮಾಡೋದು ಏನು ಮಾಡ್ಬೇಕು ಸಪೋಸ್ ನಿಮ್ಗೆ ಏನೋ ಒಂದು ಭಿನ್ನ ರಾಶಿ ಇತ್ತಪ್ಪ 3/7 ಅಂತೈತಿ ಗುಣಾಕಾರ 2/3 ಅಂತೈತಿ ಏನ್ ಮಾಡೋದು ಛೇದ ಗುಣಿಸೋದು 7 3 21 3 2 6 ಇಲ್ಲಿ ಏನಾದ್ರು ಸಂಕ್ಷಿಪ್ತ ಆಗ್ತಿತ್ತು ಅಂದ್ರೆ ಸಂಕ್ಷಿಪ್ತ ಮಾಡೋದು 3 2 ಓಕೆ ಕೆಲವೊಬ್ರು ನಿಮ್ಗೆ ಈಗಾಗಲೇ ಶಾರ್ಟ್ ಕಟ್ ಮೆಥಡ್ಸ್ ಕಲ್ಸಿರ್ತಾರೆ ಹೆಂಗ ಇಲ್ಲಿ ನೋಡ್ರಿ ಇಲ್ಲಿ ಹಿಂಗಿದ್ದಾಗ ಇಲ್ಲಿ ಛೇದಕ್ಕೆ 3 ಇಲ್ಲಿ ಕ್ಯಾನ್ಸಲ್ ಆಗ್ತೈತಿ ಉಳಿತೈತೇನು 2/7 ಓಕೆ ಇದೆಲ್ಲ ಆದ್ಮೇಲೆ ನಾನು ನಿಮ್ಗೆ ಕೆಲವೊಂದು ಹೋಮ್ವರ್ಕ್ ಕೊಡ್ತೀನಿ ಬಟ್ ಈಗ ಜಸ್ಟ್ ನೀವು ತಿಳ್ಕೊಂತ ಹೋಗ್ರಿ ಓಕೆ ಸೊ ಗುಣಾಕಾರ ಐ ಸಪೋಸ್ ಏನು ಡೌಟ್ ಇಲ್ಲ ಇಲ್ಲಿ ಈಗ ಭಾಗಾಕಾರಕ್ಕೆ ಹೋಗೋಣ ಭಾಗಾಕಾರದ ಅರ್ಥ ನೋಡ್ಕೊಂಡು ಮೊದಲು ನಿಮ್ಗೆ ನಾರ್ಮಲಿ ಏನ್ ಹೇಳಿರ್ತಾರೋ ಭಾಗಾಕಾರ ಸಪೋಸ್ ನಾನು 8/2 ಇದನ್ನ ಹಿಂಗೂ ಬರಿತೀನಿ 8/2 ಅಥವಾ ಇದನ್ನ ಹಿಂಗೂ ಬರಿತೀನಿ 8/2 ಹೌದಲ್ಲ ಇಟ್ಕೋಬೇಕಾದ್ರೆ ನೀವ್ ಏನ್ ಮಾಡ್ತಾರೆ 8 ಹಿಂಗ್ ಇಟ್ಕೊಂಡು 2 ಇಟ್ಕೋತಾರೆ ಭಾಗಾಕಾರ ಮಾಡ್ತಾರೆ ಹೌದಲ್ಲ ಸೊ ಇದೆಲ್ಲ ಒಂದೇ 8ನ್ನ 2ರಿಂದ ಭಾಗಿಸೋದು ಇದಕ್ಕೆ ನಿಮಗೆ ಒಂದು ಅರ್ಥ ಹೇಳಿರ್ತಾರ ಸಣ್ಣವಿರ್ತಾಗ ಹೇಳಿರ್ತಾರೆ ಭಾಗಾಕಾರ ಕಲಿಸ್ಬೇಕಾದ್ರೆ ಏನಂತ ಹೇಳಿರ್ತಾರೋ ನಿಮ್ಮ ಕಡೆಗೆ 8 ಚಾಕ್ಲೇಟ್ಗಳು ಅದಾವ ಇಬ್ರು ಫ್ರೆಂಡ್ಸ್ ಅದೇರಿ ಸಮನಾಗಿ ಹಂಚ್ಕೊಳ್ಬೇಕು ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬರ್ತಾವು ಅದು ಭಾಗಾಕಾರದ ಅರ್ಥ ಹೇಳಿರ್ತಾರೆ 8 ಚಾಕ್ಲೇಟ್ ಅದಾವ ಇಬ್ಬರಿಗೆ ಹಂಚ್ಕೋಬೇಕು ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬರ್ತಾವು 4 ಬರ್ತಾವು ಅದೇ ಇದರ ಉತ್ತರ ಅಂತ ಹೇಳಿರ್ತಾರೆ ಹೌದಿಲ್ಲ ಸೊ ಈ ತರ ಮಾಡ್ತೇನೆ ಇದಕ್ಕೆ ಇನ್ನೊಂದು ಅರ್ಥ ಐತಿ ಭಾಗಾಕಾರ ಯಾರಾದ್ರೂ ಹೇಳ್ತೀರಿ ಕೈ ಎತ್ರಿ ಬರೀ ಕೈ ಎತ್ರಿ ಇದಕ್ಕೆ ಇನ್ನೊಂದು ಅರ್ಥ ಐತಿ ಏನ್ ಅರ್ಥ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಬೇಕಷ್ಟೆ 8ರ ಅರ್ಧ ಕೈ ಎತ್ತಿರ್ಬೇಕು ಅದು 8ರ ಅರ್ಧ ಅದು ಒಂದೇ ಆಯ್ತು 8ರ ಅರ್ಧ ಅಂತ ಆಯ್ತು 8ರ ಅರ್ಧ 8 ಗುಣಾಕಾರ ಹಾಫ್ ಅನ್ನೋದು ಮಾಹಿತಿ ಮತ್ತೇನಾದ್ರೂ ನಿಮಗೆ ಗೊತ್ತಿದ್ರೆ ಕೈ ಎತ್ರಿ ಮತ್ತೇನಾದ್ರೂ ಹೇಳ್ಬೋದು 8ರ ಅರ್ಧ ಅಂತ ಹೇಳ್ಬೋದು 8 ಚಾಕ್ಲೇಟ್ ಒಳಗೆ ಇಬ್ಬರಿಗೆ ಹಂಚಾಕತ್ತೀವಿ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬರ್ತಾವು ಮತ್ತೆ 8 ಚಾಕ್ಲೇಟ್ ಇದನ್ನ ತೆಗೆದು ಮಾವಿನ ಹಣ್ಣು ಮಾಡ್ಬೇಡ್ರಿ ಅಂತ ಎಲ್ಲ ಒಂದದು 8 ವಸ್ತುಗಳು ಅದಾವ ಇಬ್ರು ಫ್ರೆಂಡ್ಸ್ ಇದರಿ ಸಮನಾಗಿ 8 ರೂಪಾಯಿ ಅದಾವ ಇಬ್ಬರಿಗೆ ಹಂಚಾಕತ್ತೀವಿ ಇದೆಲ್ಲ ಒಂದೇ ಉತ್ತರ ಇದನ್ನ ಬಿಟ್ಟು ಮತ್ತೇನಾದ್ರೂ ಇದ್ರೆ ಕೈ ಎತ್ರಿ ಇದನ್ನ ಬಿಟ್ಟು ಕೈ ಎತ್ರಿ ಬರೀ ಹೇಳ್ಬೇಡ್ರಿ ಓಕೆ ಪ್ರಜ್ವಲ್ ಕೇಳೋಕ್ಕಿಂತ ಮುಂಚೆ ನವ್ಯ ಕೇಳ್ತೇನೆ ನವ್ಯ ಹೇಳು ಸಂಕ್ಷಿಪ್ತಗೊಳಿಸೋದ್ರಿ ಅದು ಆಯ್ತು ಅದು ಕ್ರಿಯೆ ಆಯ್ತು ನಾನು ಹೇಳೋದು ಅರ್ಥ ಏನು ಇದಕ್ಕೆ ಅರ್ಥ ಏನು 8/2 ಇದರ ಅರ್ಥ ಕಾಮನ್ ವರ್ಡ್ಸ್ ಒಳಗೆ ಹೆಂಗ ಅರ್ಥ ಈಗ ಹೇಳಿದ್ನಲ್ಲ 8 ವಸ್ತು ಅದಾವು ಇಬ್ಬರಿಗೆ ಸಮನಾಗಿ ಹಂಚ್ಕೊಂಡಾಗ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬರ್ತಾವ ಅನ್ನೋದು ಇದರ ಅರ್ಥ ಈಗ ಗುಣಾಕಾರದ ಅರ್ಥ ಹೇಳ್ತೀವಿ ನಾವು 4 ಗುಣಾಕಾರ 2 ಅಂದ್ರ 4ನ ಡಬಲ್ ಮಾಡೋದು ಅಥವಾ 4 ಗುಣಾಕಾರ 3 ಅಂದ್ರ 4 ಹಿಂಗ 3 ಸಲ ಕೂಡಿಸೋದೇ ಅದರ ಗುಣಾಕಾರದ ಅರ್ಥ 3 ಪಟ್ಟು ಮಾಡೋದು ಅಂತ ಹಂಗ ಸಾಮಾನ್ಯ ಭಾಷೆಯಲ್ಲಿ
ಇದರ ಅರ್ಥ ಏನಪ್ಪಾ ಅಂತ ನಾನು ಕೇಳಿರ್ತೀನಿ. ಪ್ರಜ್ವಲ್ ನೀನೇನ್ ಹೇಳ್ತಿ? ಸರ್ ಭಿನ್ನ ರಾಶಿ ರೀ. ಭಿನ್ನ ರಾಶಿ. ಅದು ಒಂದು ಭಿನ್ನ ರಾಶಿ, ಅಫ್ಕೋರ್ಸ್ ಭಿನ್ನ ರಾಶಿ. ಆದ್ರೆ ಭಿನ್ನ ರಾಶಿ ಕರೆಕ್ಟ್ ನೀನ್ ಹೇಳಿದ್ದು. ಆದ್ರೆ ನಾನ್ ಕೇಳಿದ್ದು ಇದರ ಅರ್ಥ ಏನು. ಒಂದು ಭಿನ್ನ ರಾಶಿಯಾಗಿ ನೋಡ್ಬೋದು ಇದನ್ನ, ಕರೆಕ್ಟ್. ಆದ್ರ 8 ಭಾಗಾಕಾರ 2 ಇದರ ಅರ್ಥ. ಚೈತನ್ಯ ಅರೆ ಇಬ್ಬರಿಗೂ ಸಮನಾಗಿ ಬರೋದ್ರಿ ಸರ್. ಅದನ್ನ ಹೇಳಾಯ್ತು. 8 ಏನೋ ವಸ್ತುಗಳಿದಾವ, 8 ರೂಪಾಯಿಗಳದಾವ, ಇಬ್ಬರಿಗೆ ನಾವು ಹಂಚ್ತೇವೆ. ಎಷ್ಟು ಸಮನಾಗಿ? ಸೂರಜ್ ಕೈ ಎತ್ರಿ. ಯಾರು ಹೇಳೋದಿದ್ರು ಕೈ ಎತ್ರಿ. ಸೂರಜ್ ಹೇಳು. ಸೂರಜ್ ಕೋಳಿ ಹೇಳು. ಸೌಂಡ್ ಬರ್ತಾ ಇಲ್ಲ ಸೂರಜ್ ನಿಂದು. ಓಕೆ, ಸಂಜೀವಿನಿ ಪಾಟೀಲ್ ಹೇಳ್ತಿ? ಅಂಶ ಅನ್ನೋದು ಒಂದು 2-3 ವಸ್ತುವಿನ ಬೆಲೆ ಆಗಿತ್ತಂದ್ರ ರೀ, ಇಲ್ಲಿ 2 ವಸ್ತುವಿನ ಬೆಲೆ ಏನಂತ ಹೇಳಿ ಕಂಡು ಹಿಡಿದ್ರಿ? ಅಂಶ ಇದ್ದಿದ್ದು ಒಂದು ವಸ್ತುವಿನ ಬೆಲೆ ಇತ್ತು. 2 ವಸ್ತುಗಳ ಬೆಲೆ ಅಂದ್ರೆ ಗುಣಾಕಾರ ಮಾಡ್ಬೇಕು ನೀನು. ಅಂಶ ಇದ್ದಿದ್ದು ಸಪೋಸ್ ನೀನ್ ಹೇಳಾಕತ್ತಿ ಒಂದು ವಸ್ತುವಿನ ಬೆಲೆ 8 ರೂಪಾಯಿ, 2 ವಸ್ತುಗಳ ಬೆಲೆ 16 ರೂಪಾಯಿ ಆಕೈತಿ. 4 ಆಗುದಿಲ್ಲ. ಇದ್ರ ಉತ್ತರ 4 ಬರ್ತೈತಿ. ನಿಮ್ಗೆ ಗೊತ್ತೈತಿ? 4 ವಸ್ತುವಿನ ಬೆಲೆ 8 ಆಗಿರ್ತೈತ್ರಿ. ಅಂದ್ಮ್ಯಾಲ್ರಿ 2 ವಸ್ತುವಿನ ಬೆಲೆ ಒಟ್ಟು ಎಷ್ಟಿರ್ತೈತಿ? ಓಕೆ, ಲಕ್ಷ್ಮಿ ಸರಿ, 2 ಅಂತ ಎಷ್ಟ್ ಅಕ್ಕಾವ್ ಅಂತ ಹೇಳ್ರಿ. ಎಕ್ಸಲೆಂಟ್ ಲಕ್ಷ್ಮಿ, ಇನ್ನೊಂದು ಅರ್ಥ ಕೊಟ್ಲು ನೋಡಿ. ವೆರಿ ಗುಡ್. ಇನ್ನೊಮ್ಮೆ ಹೇಳು ಲಕ್ಷ್ಮಿ ಏನ್ ಹೇಳತ್ತ ನೋಡ್ರಿ. ಬರೀ ಇನ್ನೊಬ್ರು ಹೇಳೋದನ್ನು ಕೇಳ್ಕೋಬೇಕು. ಲಕ್ಷ್ಮಿ ಏನ್ ಹೇಳತ್ತಾಳ ನೋಡ್ರಿ, ಇಂಟ್ರೆಸ್ಟಿಂಗ್ ಹೇಳಿದ್ಲಕ್ಕೆ. ಏನೋ ಕೇಳ್ಕೊಡ್ರಿ, ಇನ್ನೊಮ್ಮೆ ಹೇಳ್ತೀನಿ. ಹಾ, 2 ಅಂತವ ಎಷ್ಟ್ ಅಕ್ಕಾವ್ ಅನ್ನೋದ್ ಕೇಳ್ತಾರ್ರಿ. ಅದ್ರಾಗ್ರಿ ಒಂದು ಉದಾಹರಣೆ ತಗೋ ನೋಡ್ರಿ. ಒಂದು ಉದಾಹರಣೆ ತಗೋ, ಏನೋ ಒಂದು ತಗೋ. 12/3. ಅಲ್ಲ, ಇದನ್ನ ತಗೋ. ಈ 8/2 ತಗೋ. ಯಾವ್ದಾದ್ರು ಒಂದು ಇನ್ನೇನೆ. ಹಾ, ಹೇಳು. ಈಗ್ರಿ 8 ಹಂಗ ನಂಗೆ ಯಾವ್ದು ಗೊತ್ತಾಗತ್ರಿ. ಓಕೆ, ನಾ ಹೇಳ್ತೇನೆ. ಲಕ್ಷ್ಮಿ ಏನ್ ಹೇಳಾಕತ್ತಾಳ ಅದನ್ನ ನಾ ಹೇಳ್ತೇನೆ. ಏನ್ ಹೇಳಾಕತ್ತಾಳು? ಇರ್ಲಿ ಈಗ ಸರಿ ನಾವ್ ಹೇಳ್ತೇವೆ. ಹಾ, ಇರ್ಲಿ. ಈಗ ಮುಗಿಸ್ಬಿಡೋಣ ಇದನ್ನ. ಗೊತ್ತಾಗೈತೆ ನಿಮ್ಗೀಗ? ಹಾ, ಸೊ ಈಗ ಏನೋ 8 ಅದಾವ ಇಲ್ಲಿ. ಈ ತರ 8 ಸಪೋಸ್ ಅದು 8 1 2 3 4 5 6 7 8. ಸೊ ಈ ತರ 8 ಮಾರ್ಬಲ್ಸ್ ಅದಾವ ಅಂತ ತಿಳ್ಕೊರಿ. ಗೋಲಿಗಳದಾವ, 8 ಗೋಲಿಗಳದಾವ, ಏನೇನೋ ಅದಾವ. ಅಥವಾ 8 ಹೂಗಳಿರ್ಬೋದು, ಅಥವಾ 8 ಕಾಯಿನ್ಗಳಿರ್ಬೋದು, ಏನೋ ಅದಾವ 8 ಈ ತರ. ಈಗ ನಮಗ 2 ಗುಂಪುಗಳನ್ನ ಮಾಡಿದ್ರೆ, 2 ಗುಂಪುಗಳನ್ನ ಮಾಡ್ತೇನೆ. ಇದನ್ನ ನೋಡ್ರಿ, 2 ಮಂದಿಗೆ ನಿಮ್ಗೆ ಹೆಂಗ ಹೇಳ್ತಾರ? ಒಂದ್ ಅರ್ಥ ಏನು? ಇಬ್ರು ಫ್ರೆಂಡ್ಸಿಗೆ ಹಂಚ್ತೇನೋ. ಇಬ್ಬರಿಗೆ ಫ್ರೆಂಡ್ಸಿಗೆ ಹಂಚಿದಾಗ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬರ್ತಾವು ಅದು ಒಂದ್ ಅರ್ಥ. ಇಬ್ಬರಿಗೆ ನಾವು ಸಮನಾದ ಭಾಗ ಮಾಡಿದೆ ಅಂದ್ರೆ ಒಬ್ಬೊಬ್ಬರಿಗೆ ಇಷ್ಟಿಷ್ಟು ಬರ್ತಾವ. ಇದು ಒಂದ್ ಅರ್ಥ. ಸೊ ಇದು ಹೌದಲ್ಲ, ಇಲ್ಲಿ 4 ಇದು 4 ಇದು 4 ಇದೇನೈತ್ಲಾ 4 ಎಷ್ಟ್ರು ಅಕ್ಕ ಅನ್ನೋದೈತ್ಲಾ ಇದ್ರ ಉತ್ತರ. ಏನೋ ಉತ್ತರ ಇದ್ರದ್ದು. ಇದ್ರ ಅರ್ಥ ಏನು? ಇಬ್ಬರು ಮಂದಿಗೆ ಸಮನಾಗಿ ಹಂಚಿದರೆ ಒಬ್ಬೊಬ್ಬರಿಗೆ ಎಷ್ಟು ಬರ್ತಾವು ಅದು ಒಂದರ್ಥ. ಇದು ಒಂದರ್ಥ ಆಯ್ತಾ? ಇನ್ನೊಂದು ಅರ್ಥ ಈಗ ಲಕ್ಷ್ಮಿ ಏನ್ ಹೇಳಕತ್ತಾಳ ಅಂದ್ರ, ಎಷ್ಟಾಯ್ತು ಈಗ? 1 2 3 4 5 6 7 8 ಆಯ್ತಲ್ಲ ಇಲ್ಲಿ. ಸೊ ಈಗ ಏನ್ ಹೇಳಕತ್ತಾಳ ಅಂದ್ರ ಲಕ್ಷ್ಮಿ, ಓಕೆ, ಇಲ್ಲಿ 2 ಎಷ್ಟು ಆಗ್ತಾವು? ಅಂದ್ರೆ 2 ಗುಂಪು ಮಾಡ್ತೇನೆ ನಾನು. 2 ಗುಂಪು ಮಾಡ್ತೇನೆ ನಾನು. ಸೊ ಉದಾಹರಣೆಗೆ ನಾನು ಏನ್ ಮಾಡ್ಬೋದು, ಇದನ್ನ ಗುಂಪು ಮಾಡ್ತೇನೆ, ಪಾರ್ಟ್ನರ್ ಮಾಡ್ತೇನೆ. 2 ಪಾಕೆಟ್ ಮಾಡ್ತೇನೆ. 2 ಆಮೇಲೆ ಇಲ್ಲೊಂದು ಇದನ್ನ 2 ತಗೊಂಡು ಇಲ್ಲೊಂದು ಪಾಕೆಟ್ ಮಾಡ್ತೇನೆ. ಆಮೇಲೆ ಇಲ್ಲೊಂದು ಪಾಕೆಟ್ ಮಾಡ್ತೇನೆ. ಆಮೇಲೆ ಇಲ್ಲೊಂದು ಪಾಕೆಟ್ ಮಾಡ್ತೇನೆ. ಎಷ್ಟು ಪಾಕೆಟ್ಗಳು? ಅದು 4 ಪಾಕೆಟ್ಗಳು. ಅದು 4 ಪಾಕೆಟ್ಗಳು. ಅದೇ ಇದ್ರ ಉತ್ತರ. ಸೊ 2 ರೀತಿಯಿಂದ ಇದನ್ನ ಅರ್ಥ ಮಾಡ್ಕೊಳ್ಬಹುದು ನಾವು. ಇದನ್ನ ಒಂದೇನು, 8 ವಸ್ತುಗಳನ್ನ 2 ಸಮನಾದ ಭಾಗಗಳನ್ನ ಮಾಡಿದ್ರೆ ಒಂದೊಂದು ಭಾಗದಲ್ಲಿ ಬಹಳ ಏಕಾಗ್ರತೆಯಿಂದ ಕೇಳ್ರಿ, 8 ವಸ್ತುಗಳಿದಾವ. ಅದರಲ್ಲಿ
ನವ್ಯ ಮ್ಯೂಟ್ ಮಾಡಿಡು. ಓಕೆ, ಈಗ 8 ಬಹಳ ಏಕಾಗ್ರತೆಯಿಂದ ಕೇಳ್ರಿ. 8 ವಸ್ತುಗಳಿದಾವ, 2 ಸಮನಾದ ಪಾರ್ಟಿಷನ್ ಮಾಡಕತ್ತೇವೆ ನಾವು. ಅದ್ರೊಳಗೆ 2 ಪಾರ್ಟಿಷನ್ ಮಾಡಕತ್ತೇವೆ ನಾವು, 2 ವಿಭಾಗಗಳನ್ನ ಮಾಡಕತ್ತೇವಿ. ಒಂದೊಂದು ವಿಭಾಗದಾಗ, ಪ್ರತಿಯೊಂದು ವಿಭಾಗದಾಗ ಎಷ್ಟೆಷ್ಟು ಬರ್ತಾವು ಅಂತ ಒಂದು ಅರ್ಥ ಆಯ್ತು. ಇನ್ನೊಂದು ಅರ್ಥ, ಇನ್ನೊಂದು ಎಲ್ಲಿ ಕೆಲ್ಸಕ್ಕೆ ಬರ್ತೈತೆ ನಮಗಿದು, ಇನ್ನೊಂದು ಉಪಯೋಗ ಎಲ್ಲಿಗೆ ಬರ್ತೈತೆ ಅಂದ್ರ, 8 ವಸ್ತುಗಳದಾವ, ಅದ್ರೊಳಗೆ ನಾವು 2 ಪಾಕಿಟ್ ಮಾಡಬೇಕು. ಎಷ್ಟು ಪಾಕಿಟ್ಗಳಾಗ್ತಾವ ಅವಾಗನು ನಾವು ಇದನ್ನೇ ಮಾಡ್ಬೇಕು ಕ್ರಿಯೆ, ಅವಾಗನು ಇದನ್ನೇ ಮಾಡ್ಬೇಕು ಕ್ರಿಯೆ. ಈಗ ಉದಾಹರಣೆಗೆ 25 ಮೀಟರ್ ಏನ್ ತಂದಿದ್ದಾರು, ಒಂದು ದಾರವನ್ನು ತಂದಿದ್ದಾರೆ ಅಂತ ತಿಳ್ಕೊರಿಗೆ. ದಾರಕ್ಕೆ ನಾವೇನಂತ ಕರಿತೀವಿ ಇಂಗ್ಲಿಷ್ ಒಳಗೆ, ಆ ದಾರಕ್ಕೆ ಏನಂತ ಕರಿತೀವಿ, ಸ್ಟ್ರಿಂಗ್ ಅಂತ ಕರಿತೀವಿ. ಸ್ಟ್ರಿಂಗ್, ಹಗ್ಗ ಇದ್ರ ರೋಪ್ ಅಂತ ಕರಿತೀವಿ. 25 ಮೀಟರ್ ನೋಡ್ರಿ. ಬರೀ ಏಕಾಗ್ರತೆಯಿಂದ ಕೇಳ್ಕೊಡ್ರಿ. ಓಕೆ, ಸೊ ಕೇಳೋದು ಬಹಳ ಇಂಪಾರ್ಟೆಂಟ್, ಏಕಾಗ್ರತೆಯಿಂದ ಕೇಳೋದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ನೀವು ಆಮೇಲೆ ನೋಡ್ತೀರಿ, ಕೆಲವೊಬ್ರು ಒಟ್ಟೆ ಈ ಕ್ಲಾಸ್ನಾಗ ಸೈಲೆಂಟ್ ಆಗಿರ್ತಾರೆ, ಬಟ್ ಬಹಳ ಚೆನ್ನಾಗಿ ಮಾಡ್ತಾರೆ ನಾವು ಟೆಸ್ಟ್ ಕೊಟ್ಟಾಗ. ಆಮೇಲೆ ಸೊ ಯಾರು ಸೈಲೆಂಟ್ ಆಗಿ ಕೇಳ್ತಿರ್ತಾರಲ್ಲ ಅದು ಬಹಳ ಇಂಪಾರ್ಟೆಂಟ್. ಏನಾದ್ರು ಡೌಟ್ ಇದ್ರೆ ಕೈ ಎತ್ತಿರಿ, ಆಮೇಲೆ ನಾನು ನಡ್ಕೊಂಡು ಹೇಳ್ತೇನೆ. 25 ಮೀಟರ್ ದಾರ ಆಯ್ತು. ಇದ್ರೊಳಗೆ ನಾನು 5 ಮೀಟರ್ ಉದ್ದದ್ದು ಏನ್ ಮಾಡ್ಬೇಕಾಗೈತಿ, ತುಂಡುಗಳನ್ನ ಮಾಡ್ಬೇಕಾಗೈತಿ. ಎಷ್ಟು ತುಂಡುಗಳು ಆಗ್ತಾವು ಅನ್ನೋದಕ್ಕೆ ನಾವು ಯಾವ ಕ್ರಿಯೆಯನ್ನು ಮಾಡ್ತೇವೆ ನೋಡ್ರಿ, ಯಾವ ಕ್ರಿಯೆಯನ್ನು ಮಾಡ್ತೀವಿ, ಇದೇ ಕ್ರಿಯೆಯನ್ನ ಮಾಡ್ತೇವೆ. ಕರೆಕ್ಟ್. 25ನ್ನ 5ರಿಂದ ಭಾಗಿಸ್ತೀವಿ, ಆವಾಗ ನಮಗ 5 ಸಿಗ್ತದೆ. ಅದು ಇದೇ ಕ್ರಿಯೆ. ಸೊ ಇಲ್ಲೇನ್ ಮಾಡಾಕ್ತೇವೆ ನಾವು, ಈ ಕೆಲಸ ಮಾಡಾಕ್ತೇವೆ ನೋಡ್ರಿ. ಲಕ್ಷ್ಮಿ ಹೇಳಿದ್ಲಲ್ಲ ಅದೇ ಕೆಲಸ ಮಾಡಾಕತ್ತೇವೆ. ಏನ್ ಮಾಡಾಕತ್ತೇವೆ ನಾವು, 5 ರಂಗ ಏನ್ ಮಾಡತ್ತೇವೆ, ತುಂಡುಗಳನ್ನ ಮಾಡತ್ತೀವಿ. ಎಷ್ಟು ತುಂಡುಗಳು ಆಗ್ತಾವಂತ. ಸೊ ಉದಾಹರಣೆಗೆ ಈಗ 10 ತಗೊಳ್ಳೋಣ, 10 ಭಾಗಾಕಾರ 4 ಮಾಡೋಣ. 10 ಭಾಗಾಕಾರ 4. ಓಕೆ, ಸೊ ಇದರ ಅರ್ಥ ಏನು, 10 ಮೀಟರ್ದು ಒಂದು ದಾರ ಐತಿ, ಅದ್ರೊಳಗೆ ನಾವು 4 ಮೀಟರ್ದು ಎಷ್ಟು ಆಗ್ತಾವು ಅಂತ ಹೇಳಿ. ಸೊ ಎಷ್ಟಾಗ್ತಾವು, ಮೊದಲೇ 2 ಅಂತೂ ಆಗ್ತಾವ 4 ಮೀಟರ್ದು. ಆಮೇಲೆ ಎಷ್ಟು ಉಳಿತು ಮೇಲೆ, ಇನ್ನು 2 ಮೀಟರ್ ಉಳಿತು. ಸೊ 2 ಮೀಟರ್ ಅಂತಂದ್ರ ಈಗ ನಮ್ಗೆ 4 ಮೀಟರ್ದು ತುಂಡು ಬೇಕಾಗಿತ್ತು. ಸೊ 2 ಮೀಟರ್ ಅಂದ್ರೆ ಎಷ್ಟು ತುಂಡು, ಅದು ಅರ್ಧ ತುಂಡು. ಹೌದು ಅಲ್ಲ, ಅರ್ಧ ತುಂಡು. ಇದ್ರ ಉತ್ತರ ಎಷ್ಟು ಬರ್ತೈತೆ, ಸೊ 4 ಮೀಟರ್ದು ತುಂಡುಗಳು, 4 ಮೀಟರ್ದು 2 ತುಂಡುಗಳು ಅದು, ಮ್ಯಾಲ ಮತ್ತೊಂದು ಅರ್ಧ ತುಂಡು ಆತ್ ನೋಡ್ರಿ, ಪೂರ್ತಿ ಆಗ್ಲಿಲ್ಲ, ಅರ್ಧ ತುಂಡು ಆತು. ಸೊ 2.5. ಅದೇ ರೀತಿ ಈಗ ನೀವು 10 ಹಣ್ಣುಗಳಿದಾವ, 4 ಮಂದಿಗೆ ಹಂಚ್ಕೋಬೇಕು, ಸಮನಾಗಿ ಹಂಚ್ಕೋಬೇಕು ಹಣ್ಣುಗಳನ್ನ. ಸೊ ಎಲ್ಲರಿಗೂ ಎಷ್ಟೆಷ್ಟು ಬರ್ತಾವ, ಹಂಗಾದ್ರೆ 2.5 ಹಣ್ಣುಗಳು ಬರ್ತಾವ. ಸೊ 2 ರೀತಿಯಿಂದ ಇದ್ರ ಅರ್ಥ ಹೇಳಿದ್ದೆ ನಾನೀಗ. ಒಂದೇನು, 10 ಹಣ್ಣುಗಳು, 4 ಗೆಳೆಯರು ಸಮನಾಗಿ ಹಂಚ್ಕೊಳಕತ್ತಾರ, ಪ್ರತಿಯೊಬ್ಬರಿಗೂ ಎಷ್ಟು ಬರ್ತಾವು. ಇನ್ನೊಂದು ಏನು, 10 ಮೀಟರ್ ದಾರ ಐತಿ, 4 ಮೀಟರ್ದು ತುಂಡು ಮಾಡಾಕತ್ತಿದ್ದೇವೆ, ಎಷ್ಟು ತುಂಡುಗಳಾಗ್ತಾವು. ಅಥವಾ 10 ಗೋಲಿಗಳದಾವು, 10 ಮಾರ್ಬಲ್ಸ್ ಅದಾವ, 4 ಪಾಕೆಟ್ ಮಾಡಾಕತ್ತೀವಿ, ಎಷ್ಟು ಪಾಕೆಟ್ ಆಗ್ತಾವ, 2 ಪಾಕೆಟ್ ಆಗ್ತಾವ, ಮ್ಯಾಲ 1 ಪಾಕೆಟ್ ಅರ್ಧ ಆಗ್ತೈತಿ ನೋಡ್ರಿ, ಪೂರ್ತಿ ತುಂಬುದಿಲ್ಲ 1 ಪಾಕೆಟ್. ಕರೆಕ್ಟ್. ಅಥವಾ 10 ಲೀಟರ್ ಹಾಲು ಅದಾವ, ಅದ್ರೊಳಗೆ ನಾವು 4 ಲೀಟರ್ದು ಪಾಕೆಟ್ ಮಾಡಾಕತ್ತೇವಿ, ಎಷ್ಟ್ ಆಗ್ತಾವ, 2 ಪಾಕೆಟ್ ಪೂರಾ ಆಗ್ತಾವ, ಮ್ಯಾಲ ಮತ್ತೊಂದು ಅರ್ಧ ಪಾಕೆಟ್ ಹಾಕೈತಿ. 10 ಲೀಟರ್ ನೀರ್ ಅದಾವ, ಅದ್ರೊಳಗೆ ನಾವು ಸಪೋಸ್ ನಾವು 4 ಲೀಟರ್ದು ಏನ್ ಮಾಡಾಕತ್ತೀವಿ, ಏನೋ ಒಂದೊಂದು ಬಕೆಟ್ನ ಹಾಕಾಕತ್ತೇವಿ, 2 ಬಕೆಟ್ ತುಂಬಿ ಮ್ಯಾಲ ಒಂದು ಅರ್ಧ ಬಕೆಟ್ ಹಾಕಿ. ಅರ್ಥ ಆಯ್ತು ನಾ ಹೇಳಾಕ್ತಿದ್ದು? ಸೊ ಈಗ ಭಾಗಾಕಾರವನ್ನು ನಾವು ಹಿಂಗೂ ಮಾಡ್ಬೋದು, ಇದನ್ನು ಹೇಳಿದ್ ನಾನು ನಿಮ್ಗೆ. ಈಗ 8 ಭಾಗಾಕಾರ 2, ಇದನ್ನ ಹೆಂಗ್ ಮಾಡ್ಬೋದು, 8 ಗುಣಾಕಾರ 1/2 ಹಿಂಗೂ ಮಾಡ್ಬೋದು. ಎಲ್ಲ ಒಂದೇ. ಇದು 8ನ ಅರ್ಧ ಪಟ್ ಮಾಡೋದು ಅಂದ್ರೂ 1, 8ನ ಅರ್ಧ ಪಟ್ ಮಾಡೋದು, ಎಲ್ಲಾ ತರದ್ದು ಉತ್ತರ ಅಷ್ಟೇ ಬರ್ತೈತಿ, ಎಲ್ಲಾ ತರದ್ದು ಉತ್ತರ ಬರೋದು ಅಷ್ಟೇ. ಓಕೆ, ಈಗ ಒಂದೇನ್ ನೋಡ್ಬೇಕು ನಾವು ಅಂತಂದ್ರ, ಓಕೆ, ನಿಮ್ಗ ಇನ್ನೊಂದು ಹೇಳೋದಕ್ಕಿಂತ ಮುಂಚೆ ಸ್ವಲ್ಪ ಲೆಟ್ ಮಿ ಥಿಂಕ್, ಹೌ ಡು ವಿ ಪುಟ್ ದಟ್. ಈಗ ನಿಮ್ಗ ಹಂಗ ಬಾಯಿ ಲೆಕ್ಕದಕ್ಕೆ ಕೇಳ್ತೀನಿ, ಹಂಗ ವಿಚಾರ ಮಾಡಿ ಹೇಳ್ರಿ. ಹಂಗಾದ್ರೆ
1 ಡಿವೈಡೆಡ್ ಬೈ ನಾ ಹೆಂಗ್ ಹೇಳಿಲ್ಲ ಆ ಅರ್ಥದಿಂದ ಹೇಳ್ರಿ, ಆ ಅರ್ಥದಿಂದ ಯೋಚನೆ ಮಾಡ್ರಿ. ನಿಮ್ಗ ಹೆಂಗ್ ಮಾಡೋದೈತಿ ಆ ಕ್ರಿಯೆ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ನಾ ಏನ್ ಅರ್ಥ ಹೇಳಿದೆನಲ್ಲ ಅದೇ ಅರ್ಥದಿಂದ ಯೋಚನೆ ಮಾಡ್ರಿ. 1 ಭಾಗಾಕಾರ ಅರ್ಧ, 1 ಭಾಗಾಕಾರ ಅರ್ಧ ಎಷ್ಟು ಬರ್ಬೇಕಿದ್ರ ಉತ್ತರ? ಕೈ ಎತ್ತರಷ್ಟೇ ಸರ್ 1.5 ರೀ. ಕೈ ಎತ್ತಬೇಕಷ್ಟೇ, ಕೈ ಎತ್ತ, ಕೈ ಎತ್ತ. ಪಾಲಕರಿಗೆ ಒಂದು ರಿಕ್ವೆಸ್ಟ್, ಬರ್ಕೊಳ್ಳಿಕ್ಕೆ ಹೆಚ್ಚಿಗೆ ಈಗ ಸದ್ಯ ಮಹತ್ವ ಕೊಡ್ಬೇಡ್ರಿ. ಅವ್ರು ಮೊದಲು ಯೋಚನೆ ಮಾಡಕ್ಕೆ ಈಗ ಈ ಕ್ಲಾಸ್ಗಳು ನಡೆಯಕತ್ತಾವ, ಬರೀಲಿಕ್ಕೆ ನಾವು ಹೋಮ್ವರ್ಕ್ ಕೊಡ್ತೇವೆ ಅವ್ರಿಗೆ. ಅವ್ರು ಬರೀ ಅದನ್ನ ಯೋಚನೆ ಮಾಡಿ ಥಿಂಕ್ ಮಾಡಿ ಆನ್ಸರ್ ಮಾಡ್ಬೇಕು. 1 ಭಾಗಾಕಾರ ಅರ್ಧ. ಈಗ ಯೋಚನೆ ಮಾಡ್ರಿ ಇದನ್ನ, ನಾ ಏನ್ ಹೇಳಿದ್ನಲ್ಲ ಭಾಗಾಕಾರದ್ದು, ಆ ಅರ್ಥದಿಂದ ಎಷ್ಟು ಆಗ್ಬೇಕಿದ್ರು ಉತ್ತರ ನಿಮ್ಗೆ ಯಾರಿಗ್ ಗೊತ್ತಾಕೈತಿ? ಕೈ ಎತ್ತ. ಓಕೆ, ಲಕ್ಷ್ಮಿ ಹಿರೇಮಠ್ ಹೇಳಿ, ಎಷ್ಟಾಗ್ಬೇಕು, ಯಾಕೆ ಆಗ್ಬೇಕು ಹೇಳಿ? 2 0.5 ಸರ್. 0.5 ಅಂದ್ರೆ ಅರ್ಧ. ನೀನ್ ಹೇಳಾಕತ್ತಿದ್ದು ಅರ್ಧ ಆಗ್ಬೇಕಿದ್ರು ಉತ್ತರ. ಹಾ ನೋಡ್ರಿ ನಾನು ಏನ್ ಹೇಳಿದ್ನಿ ಅರ್ಥ, ಭಾಗಾಕಾರದ ಅರ್ಥ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ನೀನು. ಭಾಗಾಕಾರದ ಅರ್ಥ ಏನ್ ಹೇಳಿದ್ನಿ ನಾನು? ಓಕೆ, ಹೋಗ್ಲಿ, ನೆಕ್ಸ್ಟ್ ಕೇಳ್ತೀನಿ ಈಗ. ಪೃಥ್ವಿಶ್ರೀ ಕೇಳೋಣ ಈಗ. ಪೃಥ್ವಿಶ್ರೀ ಹೇಳು, ಎಷ್ಟು ಬರ್ಬೇಕಿದ್ರೆ ಆನ್ಸರ್? 2 ಸರ್. ಪೃಥ್ವಿಶ್ರೀ ಹೇಳಕತ್ತಾಳು ಇದ್ರ ಉತ್ತರ 2 ಬರ್ಬೇಕು ಅಂತ ಹೇಳಕತ್ತಾಳ. ಪೃಥ್ವಿಶ್ರೀ ಕೇಳೋನು, ಇದ್ರ ಉತ್ತರ ಯಾಕೆ 2 ಬರ್ಬೇಕು? ಯಾಕೆ ನಿನ್ಗೆ 2 ಬರ್ಬೇಕು ಅನಿಸ್ತೈತಿ? ಕರೆಕ್ಟ್ ಐತಿ ಸರ್, ನಮ್ ಬಳಿ ಈಗ 2 ಮೀಟರ್ದೊಂದ್ ದಾರ, 1 ಮೀಟರ್ದೊಂದ್ ದಾರ ಇದೆ ರೀ. ಅದ್ರೊಳಗೆ ನಾವು ಅರ್ಧ ಮೀಟರ್ದು ಎಷ್ಟು ದಾರಗಳ ತುಂಡಾಗಿ ಮಾಡ್ಬೋದ್ ಅನ್ನೋದ ಇದರ ಆಗೈತಿ. ಈ ಪ್ರಶ್ನೆ ಅರ್ಥ ಆಗೈತ್ರಿ. ಅದಕ್ರಿ ನಾವು 1 ಮೀಟರ್ ದಾರದೊಳಗ್ರಿ ಅರ್ಧದ್ದು 2 ಗುಂಪಾಗಿ ಮಾಡ್ಬೋದ್ರಿ. ಎಕ್ಸಲೆಂಟ್ ಪೃಥ್ವಿಶ್ರೀ. ನೋಡ್ರಿ, ಈಗ ನಾವು ಭಾಗಾಕಾರದ ಮೊದಲನೇ ಅರ್ಥದಿಂದ ಇದನ್ನ ಹೋಗಿದ್ವಿ ಅಂದ್ರೆ ಡಿಫಿಕಲ್ಟ್ ಆಗ್ತಿತ್ತು ಹೇಳೋದು. ಏನಂತ, ಒಂದ್ ಹಣ್ಣು ಐತಿ, ಅರ್ಧ ಫ್ರೆಂಡ್ಸ್ ಗಳಿಗೆ ಹಂಚೋದು, ಎಷ್ಟೆಷ್ಟು ಬರ್ತಾವು ಅಂತ ಹೇಳಿದ್ರೆ ನಿಮ್ಗ ಏನಾಗ್ತಿತ್ತು, ಅದಾಗ ಕ್ಲಿಯರ್ ಆಗ್ತಿರ್ಕಿಲ್ಲ. ಭಾಗಾಕಾರ ಇನ್ನೊಂದ್ ಅರ್ಥ ಹೇಳಿದ್ನಿ. ಏನ್ ಅರ್ಥ ಐತಿ? 1ರೊಳಗ ಅರ್ಧದ್ದು ಎಷ್ಟ್ ಆಗ್ತಾವ? ಈಗ ನೋಡ್ರಿ, ನಾವಾಗ ಏನ್ ಮಾಡಿದ್ವು, 8ರೊಳಗ 8 ಭಾಗಾಕಾರ 2 ಅಂದ್ರೆ ಏನ್ ಹೇಳಿದ್ವು? 8ರೊಳಗ 2 ಎಷ್ಟ್ ಆಗ್ತಾವು? 4 ಆಗ್ತಾವ. ಹಂಗ 1ರೊಳಗ 1 ಪೂರ್ತಿ ಐತಿ, ಇದ್ರೊಳಗ ಹಾಫ್ ಅದ್ದು ಎಷ್ಟ್ ಆಗ್ತಾವು? 2 ಆಗ್ಬೇಕು. ಇದ್ರ ಉತ್ತರ ಮೊದಲು ಎಷ್ಟಾಗ್ಬೇಕು ಅದನ್ನ ನೋಡೋಣ, ಆಮೇಲೆ ನಾವು ಅದಕ್ಕೆ ಆ ಪ್ರೊಸೆಸ್ ನೋಡೋಣ. ಯಾವ ಕ್ರಿಯೆಯಿಂದ ಮಾಡಿದಾಗ ಇದು ಕರೆಕ್ಟ್ ಉತ್ತರ ನಮಗೆ ಬರ್ತೈತಿ, ಅದ್ರ ಪ್ರೊಸೆಸ್ ಅಂದ್ರೆ ಏನು, ಮೆಥಡ್, ವಿಧಾನ ಏನೈತಿಲ್ಲ ಅದ್ ಇದನ್ನೇ ಉತ್ತರ ತಗೊಂಡ್ಬರ್ಬೇಕು. ಇದನ್ನೇ ನಮ್ಗೆ ಏನ್ ಬೇಕಲ್ಲ ಆ ಉತ್ತರವನ್ನು ತಗೊಂಡ್ಬರ್ಬೇಕು. ಇದಕ್ಕೆ ಅದು ವಿಧಾನ ಆಗುದಿಲ್ಲ, ಹೌದಿಲ್ಲ? ಸೊ ಅದು ವಿಧಾನ, ಸರಿಯಾದ ವಿಧಾನ ಆಗ್ಬೇಕಾದ್ರೆ ನಮ್ಗೆ ಏನ್ ಉತ್ತರ ಬೇಕಲ್ಲ ಅದು ಮಾಡ್ಬೇಕು. ಸೊ ಈಗ ಇದೇ ರೀತಿ ಈಗ ಇನ್ನೊಂದು ಪೂರ್ಣಾಂಕ ಇದು ತಗೋತೀನಿ. ಓಕೆ, 6 ಇನ್ನೊಂದು ಸಿಂಪಲ್ 6 ಭಾಗಾಕಾರ ಹಾಫ್. ಈಗ ಚಾಟ್ ಒಳಗೆ ಟೈಪ್ ಮಾಡ್ರಿ, ಇದ್ರ ಉತ್ತರ ನಿಮ್ಗೆ ಎಷ್ಟು ಬರ್ಬೇಕಂತ ಅನಿಸ್ತೈತಿ. ಮೆಥಡ್ ಪ್ರಕಾರ ಹೋಗ್ಬೇಡ್ರಿ, ಎಷ್ಟು ಬರ್ಬೇಕು. 6ರೊಳಗ ಅರ್ಧ ರೊಟ್ಟಿ ಎಷ್ಟ್ ಆಗ್ತಾವ? 6ರೊಳಗ ಅರ್ಧ ರೊಟ್ಟಿ ಎಷ್ಟ್ ಆಗ್ತಾವ? ಅರ್ಧ. ವೆರಿ ಗುಡ್. ಇದ್ರ ಉತ್ತರ ನಿಮ್ಗೆ ಅನಿಸ್ತೈತಿ 12 ಬರ್ಬೇಕಂತ. 12 ಬರ್ತೈತಿ ಇದ್ರ ಉತ್ತರ. 12 ಬರ್ತೈತಿ ಇದ್ರ ಉತ್ತರ. ವೆರಿ ಗುಡ್. ಸೊ ನೋಡ್ರಿ, 6 ಭಾಗಾಕಾರ ಹಾಫ್ ಮಾಡಿದಾಗ ಉತ್ತರ ದೊಡ್ಡದಾಗ ಆಕೈತಿ ನೋಡ್ರಿ. ನೀವು ನಾರ್ಮಲಿ ಭಾಗಾಕಾರ ಮಾಡಿದಾಗ ಏನಾಗ್ತಿತ್ತು? ಉತ್ತರ ಸಣ್ಣದಾಗ್ತಿತ್ತು. 8 ಭಾಗಾಕಾರ 2 ಮಾಡಿದಾಗ ಉತ್ತರ ಹೆಂಗ್ ಬರ್ತಿತ್ತು? ಒಂದು ಸಣ್ಣ ಸಂಖ್ಯೆ ಬರ್ತಿತ್ತು. ಹಂಗ 10 ಭಾಗಾಕಾರ 5 ಮಾಡಿದ್ರಾಗ ಉತ್ತರ ಹೆಂಗ್ ಬರ್ತಿತ್ತು? ಒಂದು ಸಣ್ಣ ಸಂಖ್ಯೆ ಬರ್ತಿತ್ತು.
100 ಭಾಗಾಕಾರ 25 ಮಾಡಿದಾಗ ಏನ್ ಬರ್ತಿತ್ತು ಉತ್ತರ? ಒಂದು ಸಣ್ಣ ಸಂಖ್ಯೆ ಬರ್ತಿತ್ತು. ಇಲ್ಲಿ ಏನಾತ್ ನೋಡ್ರಿ, ದೊಡ್ಡ ಸಂಖ್ಯೆ ಬರಾಕಿತ್ತು. 6 ಭಾಗಾಕಾರ ಹಾಫ್ ಮಾಡಿದಾಗ ಏನ್ ಬರಾಕಿತ್ತು ಆನ್ಸರ್? 12. ದೊಡ್ಡದ್ ಬರಾಕೈತ್ರಿ. ಯಾಕಂದ್ರ ನೀವು ಅರ್ಧ ಅರ್ಧದ್ದು ತುಕಡಿಗಳು ಎಷ್ಟ್ ಆಗಾಕತ್ತಾವು ಅಂತ ಕೇಳಾಕತ್ತೀರಿ. ಅದೇ ರೀತಿ ಈಗ 2 ಭಾಗಾಕಾರ ಹಾಫ್, 2 ಭಾಗಾಕಾರ ಹಾಫ್ ಎಷ್ಟಾಗ್ಬೇಕಿದು? ವೆರಿ ಗುಡ್. ಸೊ ನಿಮ್ಗೆ ಈ ತರ ಏನ್ ಬರ್ಬೇಕು? ವೆರಿ ಗುಡ್. ಯಾಕ ಹಾಫ್ ಆಫದ್ದು ಎಷ್ಟಾಗ್ತಾವ? 2ರೊಳಗ 4 ಪೀಸ್ಗಳ. ಸೊ ಅದೇ ರೀತಿ ಇನ್ನೊಂದ್ ಮಾಡೋಣ. 2 ಭಾಗಾಕಾರ 1/4 ಅಂದ್ರೆ ಗಿರ್ದ. 8 ಓಕೆ, ವೆರಿ ಗುಡ್. ಓಕೆ, ಈಗ ಯಾರಾದ್ರೂ ಇಲ್ಲಿವರೆಗೆ ಏನಾದ್ರು ಡೌಟ್ ಇದ್ರ ಕೈ ಎತ್ತಬಹುದು. ಈಗ ಏನ್ ಹೇಳಿದಿಲ್ಲ ಇದ್ರೊಳಗೆ ಏನಾದ್ರು ಡೌಟ್ ಐತೆ? ಇದು ಹೆಂಗ್ ಮಾಡೋದು ಆಮೇಲೆ ಹೇಳ್ತೀನಿ ನಾನು. ಹೆಂಗ್ ಮಾಡೋದು ಕೇಳ್ಬೇಡ್ರಿ, ಇದ್ರೊಳಗೆ ಏನಾದ್ರು ಡೌಟ್ ಐತೆ? ಯಾಕೆ 8 ಬಂತು? ಅರ್ಥ ಆಯ್ತು ಎಲ್ಲರಿಗೂ? ಯಾಕಂದ್ರೆ 2ರೊಳಗೆ ನಾವು ಗಿರ್ದಾದು ಪೀಸ್ಕೊಂಡು ನೀವು ಇಮ್ಯಾಜಿನ್ ಮಾಡ್ರಿ, ಕಣ್ ಮುಂದೆ ಇಮ್ಯಾಜಿನ್ ಮಾಡ್ರಿ. 2 ರೊಟ್ಟಿ ಅದಾವ, ಗಿರ್ದಾದು ಎಷ್ಟ್ ಆಗ್ತಾವ? 1 ರೊಟ್ಟ್ಯಾಗ 4 ಅದು, ಇನ್ನೊಂದ್ ರೊಟ್ಟ್ಯಾಗ 4 ಅದು, ಒಟ್ಟು ಎಷ್ಟದು? 8 ಅದು. ಸೊ ಗಿರ್ದಾದು ಪೀಸ್ಕೊಂಡು ನಾವು ಮಾಡಿದ್ವಿ ಅಂತಂದ್ರ ಎಷ್ಟ್ ಆಗ್ತಾವ? ಟೋಟಲಿ 8 ಆಗ್ತಾವ. ಸೊ ಅದೇ ಅದರ ಅರ್ಥ. ಈಗ ನಮಗೆ ಮೆಥಡ್ ಏನ್ ಮಾಡ್ಬೇಕು? ನಾವು ಇದನ್ನ ಪಡ್ಕೊಳ್ಳಿಕ್ ನಾವು ಮೆಥಡ್ ಏನ್ ಮಾಡ್ಬೇಕು ನೋಡ್ರಿ. ಭಾಗಾಕಾರ ಅನ್ನೋದು ನಾ ಹೇಳಿದ್ದೀನಿ ನಿಮಗೆ ಏನಂತ, ಯಾವುದೇ ಒಂದು ಸಂಖ್ಯೆ ಇರ್ಲಿ, ಯಾವುದೇ ಸಂಖ್ಯೆ ಎಕ್ಸ್ ಐತಿ, ಇದನ್ನ ಹಾಫ್ಲೆ ಗುಣಿಸೋದು ಒಂದೇ, ಅಥವಾ ಏನಂದ್ರು ಒಂದ ಎಕ್ಸ್ ಭಾಗಾಕಾರ 2 ಮಾಡಿದ್ರು ಒಂದೇ. ಸೊ ನೋಡ್ರಿ ಇಲ್ಲೇನಾತ್ ಹಂಗಾರ, ಈ ಸಂಖ್ಯೆ ವ್ಯುತ್ಕ್ರಮ ಆಯ್ತು ನೋಡ್ರಿ. ಇಲ್ಲಿ ಗುಣಾಕಾರ ಇದ್ದದ್ದು ಭಾಗಾಕಾರ ಆದಾಗ 1/2 ಇದ್ದದ್ದು ಏನಾಗ್ಬಿಡ್ತು? 2 ಆಗ್ಬಿಡ್ತು. ಅದೇ ರೀತಿ ಇಲ್ಲೂ ಆಕೈತಿ, ಇಲ್ಲಿ ವ್ಯುತ್ಕ್ರಮ ಆಕೈತಿ ನೋಡ್ರಿ. ಇದನ್ನ ಗುಣಾಕಾರಕ್ಕೆ ಕನ್ವರ್ಟ್ ಮಾಡ್ಕೋಬಹುದು. ಇದನ್ನ ಹೆಂಗ್ ಗುಣಾಕಾರಕ್ಕೆ ಕನ್ವರ್ಟ್ ಮಾಡ್ಕೋಬಹುದು? ಇದನ್ನ ಹೆಂಗ್ ಮಾಡ್ಕೋಬಹುದು ನೋಡ್ರಿ. ನಾನೀಗ ಇದನ್ನ ಹೆಂಗ್ ಮಾಡ್ಕೋಬಹುದು? ಇಲ್ಲಿ 2 × 4/1. 1 ಈ ಭಾಗಾಕಾರ ಇದನ್ನ ಏನ್ ಮಾಡ್ಕೋಬಹುದು? ಗುಣಾಕಾರ. ಭಾಗಾಕಾರ ಇದ್ದು ನಾವು ಗುಣಾಕಾರ ಚೇಂಜ್ ಮಾಡಿದಾಗ ಏನಾಕೈತಿ? ಇದು ವ್ಯುತ್ಕ್ರಮ 2/1 ಆಕೈತಿ. ಯಾಕಾಕೈತಿ ಈಗ ಹೇಳ್ತೀನಿ ನಾನು, ಇದೇ ತೋರಿಸಿದ್ ನಿಮ್ಗೆ. ವ್ಯುತ್ಕ್ರಮ ಆಕೈತಿ. ಯಾಕಂದ್ರೆ ಭಾಗಾಕಾರ ಗುಣಾಕಾರ ಅನ್ನು ಏನು ರಿವರ್ಸ್ ಕ್ರಿಯೆಗಳು. ಒಂದು ರಿವರ್ಸ್ ಕ್ರಿಯೆ ಅನ್ನೋದು ಈಗ 4 ಗುಣಾಕಾರ 3 ಮಾಡಿದಾಗ 12 ಬರ್ತೈತಿ. ಅದೇ 12ನ್ನ 3ರಲ್ಲಿ ಭಾಗಿಸಿದಾಗ 4 ಬರ್ತೈತಿ. ಹೌದಿಲ್ಲ? ಹಂಗ 4 ಗುಣಾಕಾರ 5 ಮಾಡಿದಾಗ 20 ಬರ್ತೈತಿ. ಅದೇ 20ನ್ನ 5ರಲ್ಲಿ ಭಾಗಿಸಿದಾಗ 4 ಬರ್ತೈತಿ. ಸೊ ಎಕ್ಸಾಕ್ಟ್ಲಿ ರಿವರ್ಸ್ ಕ್ರಿಯೆ ಅದು. ಸೊ ಇಲ್ಲಿ ನಾವು ಇದೇನ್ ಮಾಡ್ಕೋಬಹುದು? ಗುಣಾಕಾರವಾಗಿ ಕನ್ವರ್ಟ್ ಮಾಡ್ಕೊಂಡಿವಿ ಅಂತಂದ್ರೆ ಇದೇನಾಗ್ಬಿಡ್ತೈತಿ? 1/2 ಇದ್ದು 2 ಆಗಿಬಿಡ್ತೈತಿ. ವ್ಯುತ್ಕ್ರಮ ಇದ್ರದ್ದು ನಾವೇನಂತ ಕರಿತೀವಿ? ಇದಕ್ಕೆ 1/2 ವ್ಯುತ್ಕ್ರಮ 2. ಇಂಗ್ಲಿಷ್ ಒಳಗೆ ನಾವು ವ್ಯುತ್ಕ್ರಮಕ್ಕ ಇನ್ವರ್ಸ್ ಅಂತ ಕರಿತೀವಿ. ಇನ್ವರ್ಸ್ ಬರ್ಕೊಡ್ರಿ. ಇದನ್ ಬೇಕಾದ್ರೆ ಬರ್ಕೊಡ್ರಿ. ನೀವು ಕನ್ನಡದಾಗ ಏನ್ ಬರೀತೀರಿ? ಹಿಂಗ್ ಬರೀತಿರೋದಿಲ್ಲ? ಹೆಂಗ್ ಬರೀತೀರಿ? ವ್ಯುತ್ಕ್ರಮ ಹಿಂಗೇನೋ ಬರೀತೀರಿ. ಸ್ವಲ್ಪ ನೋಡ್ಕೊಡ್ರಿ, ನಾನು ತಪ್ಪಿರ್ಬೋದು ಇಲ್ಲಿ. ವ್ಯುತ್ಕ್ರಮ ಅಂತ ಬರೀತಾರೆ. ಓಕೆ, ವ್ಯುತ್ಕ್ರಮ ಅಂತ ಬರೀತಾರೆ ಇದಕ್ಕ. ಅದೇ ರೀತಿ ಇಲ್ಲಿ ನೋಡ್ರಿ, ಇದನ್ನ ಹೆಂಗ್ ಮಾಡ್ತಾರೆ ನೀವು? ನಮ್ಗೆ ಹೆಂಗ್ ಬೇಕಲ್ಲ ಅದೇ ಆನ್ಸರ್ ಬರತೈತಿ ನೋಡ್ರಿ. ಇದ್ರ ಆನ್ಸರ್ ಕರೆಕ್ಟ್ 2 ಬಂತು, ಇದರ ಆನ್ಸರ್ 12 ಬಂತು. ನಮ್ಗೆ ಏನ್ ಬೇಕಲ್ಲ ಅದ್ ಬರತೈತಿ ನೋಡ್ರಿ. ಸೊ 2 ಭಾಗಾಕಾರ ಇದ್ರೆ ನಾ ಏನ್ ಮಾಡ್ತೇನಿ, ಮತ್ತ ನಮಗ ಗುಣಾಕಾರ ಗೊತ್ತೈತಿ ಹೆಂಗ್ ಮಾಡೋದು ಅಂತ. ಅದಕ್ಕೆ ನಾನು ಗುಣಾಕಾರ ಮಾಡ್ತೀನಿ, 2 ಮಾಡ್ಕೋತೀನಿ, ಆವಾಗ 4. ಯಾಕ 2/1 ಆಗ್ತಿದ್ರು 1. ಸೊ ಅದೇ ರೀತಿ ಇಲ್ಲಿ ಏನ್ ಮಾಡ್ತೀನಿ? 2 ಹಂಗೆ ಇಟ್ಕೋತೀನಿ. ಭಾಗಾಕಾರದ ಬದಲಿ ಗುಣಾಕಾರ ಮಾಡ್ತೀನಿ. 1/4 ಇದ್ದು 4/1 ಮಾಡ್ತೀನಿ. ಎಷ್ಟು ಬಂತು? 8 ಬಂತು. 8 ನಮಗ್ ಬೇಕಾದದ್ದೇ ಆನ್ಸರ್ ಬಂತು. ಸೊ ನೌ ವಿ ನೋ ದ ಮೆಥಡ್ ಅಂಡ್ ವೈ ದಟ್ ಮೆಥಡ್ ವರ್ಕ್ಸ್. ಆ ಮೆಥಡ್ ಗೊತ್ತಾಯ್ತು, ಆ ಮೆಥಡ್ ಹೇಗೆ ಕೆಲಸ ಮಾಡ್ತೈತಿ ಅನ್ನೋದು ಗೊತ್ತಾಯ್ತು ನಮ್ಗೆ. ಎಕ್ಸಾಕ್ಟ್ ಆಗಿ ನಮಗ ಅಪೇಕ್ಷಿತವಾದ ರಿಸಲ್ಟ್ ಸಿಗ್ತೈತಿ ಅನ್ನೋದು ಗೊತ್ತಾಯ್ತು. ಸೊ ಇನ್ನೊಮ್ಮೆ ನಾ ಎಲ್ಲವನ್ನು ಸಮರೈಸ್ ಮಾಡ್ತೇನೆ. ಈಗ ಸಮರೈಸ್ ಮಾಡ್ತೀನಿ. ಏನು? ನಾವು ಭಿನ್ನ ರಾಶಿಗಳನ್ನ ಸಂಕಲನ ಮಾಡಬೇಕು. ಉದಾಹರಣೆಗೆ 1/2
ಒಂದು ನಿಮಿಷ. ಓಕೆ, ಸೊ ಮೊದಲ ಭಿನ್ನರಾಶಿಗಳ ಸಂಕಲನ ಮಾಡ್ಬೇಕಾಯ್ತು. 1/2 + 1/4 ಮಾಡ್ಬೇಕಾಯ್ತು. ಡೈರೆಕ್ಟ್ ಆಗಿ ನಾವು Rule 3. ಕೂಡಿಸ್ಲಿಕ್ಕೆ ಬರುದಿಲ್ಲ. ಈಗ ನಾನು ರೂಲ್ಸ್ ಹೇಳಕತ್ತೀನಿ ವಾಪಸ್, ಯಾಕಂದ್ರೆ ಯಾಕೆ ಅನ್ನೋದೆಲ್ಲ ತಿಳ್ಕೊಂಡಿರಿ. ಈಗ ರೂಲ್ಸ್ ಹೇಳಕತ್ತೀನಿ. ಸೊ ಈಗ ಏನ್ ಮಾಡ್ತೀನಿ ಇದ್ರದ್ದು ಲಸಾ ತಗೋತೀನಿ. ಅಂದ್ರೆ ಇದು ಲಸಾನೇ ತಗೋಬೇಕಂತಿಲ್ಲ. ಇವೆರಡು ಸಂಖ್ಯೆಗಳ ಮಗ್ಗಿ ಒಳಗಿರುವಂತ ಯಾವುದೇ ಸಾಮಾನ್ಯ ಅಪವರ್ತ್ಯ ಕಾಮನ್ ಮಲ್ಟಿಪಲ್ ಅನ್ನ ತಗೊಳ್ಬಹುದು. ಇದ್ರ ಮಗ್ಗಿ ಒಳಗೂ ಇರಬೇಕು, ಇದ್ರ ಮಗ್ಗಿ ಒಳಗೂ ಇರಬೇಕು ಅಂತ. ಅದಕ್ಕೆ ನಾವೇನಂತೀವಿ ಕಾಮನ್ ಮಲ್ಟಿಪಲ್ ಅಥವಾ ಸಾಮಾನ್ಯ ಅಪವರ್ತ್ಯ ಅಂತ ಕರಿತೀವಿ. ಆ ಸಾಮಾನ್ಯ ಅಪವರ್ತ್ಯ ಅತ್ಯಂತ ಸಣ್ಣದಿದ್ದು ನಾವು ತಗೊಳ್ಬಹುದು. ಉದಾಹರಣೆಗೆ 4 ಅನ್ನು ತಗೋಬಹುದು. ಆ 4 ಮಾಡ್ಲಿಕ್ಕೆ ನಾನು ಅಂಶವನ್ನು ಎಷ್ಟಲ್ಲಿ ಗುಣಿಸ್ಬೇಕು? ಇಲ್ಲಿ 1, ಇಲ್ಲಿ ಮಾಡಿಸ್ಬೇಕು 4 ಮಾಡ್ಬೇಕಾದ್ರೆ 2 ಗುಣಿಸ್ಬೇಕು. ಸೊ ಇಲ್ಲಿ ಏನ್ ಮಾಡ್ತೀರಿ ನೀವು? 1 2 2 ಅಂತ ಬರಿತೀರಿ, ಪ್ಲಸ್ 1 1 1 ಅಂತ ಬರಿತೀರಿ. ಆಮೇಲೆ ಏನ್ ಮಾಡ್ತೀರಿ? 3 4 ಅಂಶ ಅಂತ ಬರಿತೀರಿ. ರೈಟ್, ಇದನ್ನ ನಾವು ಸೆಪರೇಟ್ ಆಗಿ ಮಾಡ್ಕೋಬಹುದಾಗಿತ್ತು. 1 2 ಅಂಶನ ನಾನು ಮೊದಲೇನ್ ಮಾಡ್ಕೋಬಹುದಾಗಿತ್ತು? 2 4 ಅಂಶ ಅಂತ ಬರ್ಕೊಂಡು ಪ್ಲಸ್ 1 4 ಅಂಶ, ಅವಾಗ ಛೇದ ಸೇಮ್ ಇರ್ತಿತ್ತು, 3 4 ಅಂಶ ಆಗ್ತಿತ್ತು. ಇದು ಸಂಕಲನ ಮಾಡ್ಬೇಕಾದ್ರೂ ಆಗ್ತೈತಿ, ವ್ಯವಕಲನ ಮಾಡ್ಬೇಕಾದ್ರೂ ಆಕೈತಿ. ಫಾರ್ ಎಕ್ಸಾಂಪಲ್ 1 - 1/4 ನೀವು ಉತ್ತರ ನೋಡಿದ್ರೆ ಗೊತ್ತಾಗೈತೆ. ಅರ್ಧದ್ರೊಳಗೆ ಗಿರ್ದಾ ಕಳೆದ್ರೆ ಗಿರ್ದಾ ಉಳಿತೈತಿ. ಸೊ 4 ಲಸ ಬಂತು, 4 1 2 2 1 2 2 ಮೈನಸ್ ಇದೇನಿತ್ತು ಅದೇ ಚಿಹ್ನೆ 1. ಸೊ 1/4 ಕರೆಕ್ಟ್. ಅರ್ಧದ್ರೊಳಗೆ ಗಿರ್ದಾ ಕಳೆದ್ರೆ ಗಿರ್ದಾ ಉಳಿತು, ಅರ್ಧಕ್ಕ ಗಿರ್ದಾ ಕುಡಿಸ್ರೆ 3 4 ಅಂಶ ಬಂತು. ಕರೆಕ್ಟ್. ಸೊ ನಿಮ್ಗೆ ಅಪೇಕ್ಷಿತವಾದ ಉತ್ತರನ ಸಿಗಾಕತ್ತೈತಿ. ಗುಣಾಕಾರ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನಿಮಗ ಏನೈತಿ 1/2 ಐತಿ. ಇದನ್ನ ನಾನು ಏನ್ ಮಾಡಾಕತ್ತೀನಿ? ಇದನ್ನ ಮತ್ತೆ ನಾನು 4 ಹೆಂಚಾಕತ್ತೀನಿ. ಇದ್ರಾಗ ಪ್ರತಿಯೊಂದ್ರಾಗೂ 4 4 ಹೆಂಚಿ ತಗೊಳಕತ್ತೀನಿ. ಅವಾಗ ಏನಾಯ್ತು? ಸೊ 1/8. 8 ಛೇದಗಳು, ಇದು 1/1. ಸೊ ಈಗಾಗಲೇ ಅರ್ಧ ಐತಿ, ಅದ್ರಾಗ ಮತ್ತೆ 4 ಹೆಂಚು ಒಂದು ಭಾಗ ತಗೊಳಕತ್ತೀನಿ, ಅಂದ್ರೆ 1/8 ತಗೊಂಡಂಗ. ಅದೇ ನಾನು ಭಾಗಾಕಾರ ಮಾಡ್ಬೇಕು. 1/2 ಭಾಗಾಕಾರ 1/4 ಇದ್ರೆ ಏನಂತ ಕೇಳಿದಂಗ ಅರ್ಧದ್ರೊಳಗೆ ಗಿರ್ದಾದ್ದು ಎಷ್ಟು ಪೀಸ್ ಆಗ್ತಾವು ಅಂತ 2 ಅಂತ ನಮ್ಗೆ ಉತ್ತರ ಬರ್ಬೇಕು. ಬರ್ತೈತಿ. ಹೆಂಗ? ನಾವೇನ್ ಮಾಡ್ತೀನಿ? ಭಾಗಾಕಾರವನ್ನ ಗುಣಾಕಾರ ರೂಪದಲ್ಲಿ ಮಾಡ್ಕೊಂಡು ಎರಡನೇದು ಯಾವ್ದರಿಂದ ಭಾಗಿಸಾಕತ್ತೇನಲ್ಲ ಅದ್ರ ವ್ಯುತ್ಕ್ರಮವನ್ನು ತಗೊಂಡ್ಬಿಡ್ತೀನಿ. ಯಾಕಂತಂದ್ರ ವ್ಯುತ್ಕ್ರಮದಿಂದ ಗುಣಿಸೋದು ಒಂದ, ಆ ಸಂಖ್ಯೆಯಿಂದ ಭಾಗಿಸೋದು ಅಂದ್ರೂ ಒಂದ. ನಾವು ನೋಡಿದ್ದೇವೆ ಅದನ್ನ. ಸೊ ಏನಾಯ್ತು? ಇದು 4. ಈಗ ನಮ್ಮ ಗುಣಾಕಾರ ನಿಯಮದ ಪ್ರಕಾರ 4/2 ಆಯ್ತು. ಇದನ್ನ ನಾವು ಸಂಕ್ಷಿಪ್ತಗೊಳಿಸಿದಾಗ ಆನ್ಸರ್ 2 ಬಂತು. ನಮಗೆ ಅಪೇಕ್ಷಿತವಾದ ಆನ್ಸರ್ ಸಿಕ್ತು. ಸೊ ಇಲ್ಲಿಗೆ ನಾ ಏನ್ ಮಾಡ್ತೀನಿ? ಭಿನ್ನ ರಾಶಿಗಳದ್ದು ನಿಮ್ದು ಕೂಡ್ಸೋದು ಕಳೆಯೋದು. ಈಗ ನಿಮ್ಗ ಇನ್ನು ಇಲ್ಲಿ ಏನಾದ್ರೂ ಡೌಟ್ ಇದ್ರ ಗುರುಪುತ್ರ ಏನೋ ಡೌಟ್ ಐತಿ ನಿಮ್ದು? ಮೆಡಿಕಲ್ ಇಲ್ಲ. ಓಕೆ, ಸಾಕಷ್ಟು ಸ್ಪಷ್ಟ ಆಗೈತಿ ಅನ್ಕೋತೀನಿ ನಾನು. ಇನ್ನು ಬಹಳ ಟೈಮ್ ಇದ್ರೊಳಗೆ ವೇಸ್ಟ್ ಮಾಡೋದು ಬೇಡ ನಾವು. ಇದೆಲ್ಲ ನೀವು ಇನ್ನು ಮೊದಲನೇ ಪ್ರೈಮರಿಯಲ್ಲಿ ಗಟ್ಟಿ ಆಗ್ಬೇಕಿದು. ಆದ್ರೆ ಇಷ್ಟೊಂದು ಗಟ್ಟಿ ಆಗಿತ್ತೋ ನಿಮಗೆ ಈಗ ಸ್ವಲ್ಪ ಹೆಚ್ಚಿಗೆ ಗಟ್ಟಿ ಆದಂಗ ಅನ್ಸಾಕತ್ತೋ? ಇಷ್ಟು ಗಟ್ಟಿ ಆಗಿತ್ತು? ಸ್ವಲ್ಪ ಓಕೆ, ಯಾಕಂದ್ರೆ ಎಲ್ಲಾ ಈಗ ಸ್ವಲ್ಪ ಹೆಚ್ಚಿಗೆ ಆಗೈತಿ. ಈಗ ಸ್ವಲ್ಪ ಹೆಚ್ಚಿಗೆ ಆಗೈತ್ರಿ. ಗೊತ್ತಾಗಿದಾವ್ರಿ. ಓಕೆ, ಗುಡ್. ಸೊ ಈಗ ನಿಮ್ ಮಿಸ್ಟೇಕ್ ಮಾಡೋದಿಲ್ಲ. ಈಗ ಯಾವಾಗೂ ಮಿಸ್ಟೇಕ್ ಮಾಡೋದಿಲ್ಲ ಹಂಗಾದ್ರೆ. ಓಕೆ, ಸೊ ಈಗ ನಿಮ್ಗೊಂದು ಹೋಮ್ವರ್ಕ್ ಕೊಡ್ತೀನಿ ಮೊದಲ. ಸೊ ಹೋಮ್ವರ್ಕ್ ಬರ್ಕೊಡ್ರಿ ಮೊದಲ. ಮುಂದಿನ ಹೋಗೋದಕ್ಕಿಂತ ಮುಂಚೆ ಹೋಮ್ವರ್ಕ್ ಬರ್ಕೊಡ್ರಿ. ಇಲ್ಲೇ ಮಾಡ್ದೇನ್ರಿ ಮನೆಯೊಳಗ. ಇದನ್ನ ಮನೆಯೊಳಗೆ ಮಾಡ್ರಿ. ಹಾ ರೀ.
ಪ್ರಶ್ನೆಗಳ ಬಗ್ಗೆ ಏನಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಬಹುದು. ಯಾವ್ದಾದ್ರು ಪ್ರಶ್ನೆನೇ ತಿಳಿವಲ್ತ್ರಿ ಏನೈತಿ ಅಂತ. ಇದನ್ನ ಹೆಂಗ ಓದ್ಬೇಕು ಒಂದ್ಸಲ ನಾನು ಹೇಳ್ತೀನಿ, ಓದೋದನ್ನ ಹೇಳ್ತೀನಿ. ಲಕ್ಷ್ಯ ಕೊಟ್ಟು ಏಕಾಗ್ರತೆಯಿಂದ ಕೇಳ್ರಿ. ಓದಿದ್ರಿಂದ ಏನಾಗ್ಬಿಡ್ತೈತಿ, ಸ್ಪಷ್ಟವಾಗಿ ಓದ್ಬಿಟ್ರೆ ನಿಮ್ಗೆ ತಿಳಿತೈತಿ ಏನಂತ. ನಾನು ಓದ್ತೇನೆ ನೋಡ್ರಿ, ಬಾಯ್ ಈಗ ಬರೀ ಬರೋದ್ನೆಲ್ಲ ಬರೀ ಓದ್ತೇನೆ. ಒಂದನೇದ್ದು 1/3 ಪ್ಲಸ್ 3/4. ಇದನ್ನ ಈ ತರ ಅನ್ನೋದನ್ನು ಕಲ್ಕೊಡ್ರಿ. 1/3 ಅಂತ ಬಳಸಕ್ ಕಲ್ಕೊಂಡ್ರಿ, ಈಸಿ ಆಗಿಬಿಡ್ತೈತಿ. 1/3. ಓಕೆ, ಇದನ್ನ ನಾವು ಭಿನ್ನ ರಾಶಿಯಾಗಿ ನೋಡ್ಬೋದು, ಭಾಗಾಕಾರವಾಗಿ ನೋಡ್ಬೋದು. 1/3 ಅನ್ನಂಗನು ಅದು ಹೌದು. ಸೊ 1/3 ಪ್ಲಸ್ 3/4. ಎರಡನೇದು 5/4 ಮೈನಸ್ 1/2. ಮೂರನೇದು 7/9 ಪ್ಲಸ್ 5/6. ನಾಲ್ಕನೇದು 10 ಹೋಲ್ 1/2 ಅಥವಾ ನೀವು ಕನ್ನಡದಾಗ 10 ಪೂರ್ಣಾಂಕ 1/2 ಮೈನಸ್ 4 ಪೂರ್ಣಾಂಕ 1/4. 10 ಹೋಲ್ 1/2 ಮೈನಸ್ 4 ಹೋಲ್ 1/4. 10.5 ಮೈನಸ್ 4.25. ಓಕೆ, 10 ಪೂರ್ಣಾಂಕ 1/2 ಮೈನಸ್ 4 ಪೂರ್ಣಾಂಕ 1/4. ಅರ್ಥ ಏನು? 10ವರೆ ಐತಿ. 10ವರೆ ಒಳಗೆ ಏನ್ ಕಳ್ಯಾಕತ್ತೀವಿ ನಾವು? 4 ಗಿರ್ದಾನ ಕಳ್ಯಾಕತ್ತಿದ್ದೇವೆ. 4 ಗಿರ್ದಾನ ಕಳ್ಯಾಕತ್ತಿದ್ದೇವೆ. ಐದನೇದು 3/2 ಇಂಟು 1/3. 3/2 ಇಂಟು 1/3. ಆರನೇದು 100 ಇಂಟು 1/4. ಇದನ್ನ ಇಂಟು ನಾವು ಒಂದ್ಸಲ ನಾವು ಟೈಮ್ಸ್ ಅಂತಾನು ಓದ್ತೇವೆ. ಇಷ್ಟು ಪಟ್ಟು 100 ಟೈಮ್ಸ್ 1/4. 100 ಸಲ 1/4. 1/4 1/4 1/4 1/4 1/4. ಎಷ್ಟು ಸಲ ಕೂಡಿಸ್ಬೇಕು ನಾವು? 100 ಸಲ ಕೂಡಿಸ್ಬೇಕು. 100 ಟೈಮ್ಸ್ 1/4. 100 ಸಲ 1/4 ಅನ್ನಂಗೆ. 100 ಟೈಮ್ಸ್ 1/4 ಅಂತಾನು ಅಂತಾರ. ಒಮ್ಮೊಮ್ಮೆ 100/1/4 ಅಂತಾನು ಅಂತಾರೆ. ಇವೆಲ್ಲ ನಿಮ್ಗೆ ಯಾಕೆ ನಾವು ಹೇಳಕತ್ತೀನಿ, ನೀವೆಲ್ಲರೂ ಈಗ 10th ಆದ ತಕ್ಷಣ ನಿಮ್ಗೆ ಇಂಗ್ಲಿಷ್ ವಿಡಿಯೋಸ್ಗಳು ಬಹಳಷ್ಟು ಇದಾವೆ. ಅದನ್ನೆಲ್ಲ ನಿಮ್ಗೆ ಡೈರೆಕ್ಟ್ ಆಗಿ ಕೇಳ್ಕೊಂಡು ಅರ್ಥ ಮಾಡ್ಕೊಳ್ಳುವಂತ ನೀವು ಎಬಿಲಿಟಿ ಬರ್ಬೇಕು ನಿಮಗೆ. ಸೊ 10 ಟೈಮ್ಸ್ 1/4. 7th ಕ್ವೆಶ್ಚನ್ 100 ಡಿವೈಡೆಡ್ ಬೈ 1/2. 100 ಡಿವೈಡೆಡ್ ಬೈ 1/2. 8th ಕ್ವೆಶ್ಚನ್ 1/2 ಡಿವೈಡೆಡ್ ಬೈ 1/4 ಅಥವಾ 1/2 ಹೋಲ್ ಡಿವೈಡೆಡ್ ಬೈ, ಎಲ್ಲದಕ್ಕೂ ಭಾಗಾಕಾರ ಅನ್ನಂಗ, ಹೋಲ್ ಡಿವೈಡೆಡ್ ಬೈ 1/4 ಅಥವಾ 1/2 ಡಿವೈಡೆಡ್ ಬೈ 1/4 ಹಿಂಗ ಅನ್ಬೋದು. ಪಾಸ್ ಕೊಟ್ಟು 1/2 ಡಿವೈಡೆಡ್ ಬೈ 1/4. 1/2 1/4 ಭಾಗಿಸಲಾಗಿದೆ ಇಲ್ಲಿ. ಅರ್ಥ ಆಯ್ತದೆ? 8ನೇದು ನೋಡಕ್ ಸ್ವಲ್ಪ ಬಹಳ ಎತ್ತರ ಕಾಣ್ತತಿ, ಬಟ್ ಏನಿಲ್ಲ ಅದ್ರೊಳಗೆ, ಹೆದರೋ ಕಾರಣ ಇಲ್ಲ. 9ನೇದು ನೋಡ್ರಿ, ಬೇರೆ 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 ರೀತಿಯಿಂದ ಬರ್ದೆ ನಾನು ಮುದ್ದಾಮನ ಯಾವ್ಯಾವ ರೀತಿಯಿಂದ ಬರ್ದು ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ. 2/3 ನೋಡ್ರಿ, ಡಿವೈಡೆಡ್ ಈಗ ಕ್ರಾಸ್ ಲೈನ್ ಉಳ್ದೇನಿ. 2/3 ಡಿವೈಡೆಡ್ ಬೈ 1/3. ಇದು 8ನೇದು ಗತಿನ ಡಿವೈಡೆಡ್ ಬೈ. ಅಲ್ಲಿ 8ನೇದ್ರೊಳಗ ಸಮಾಂತರವಾದ ಒಂದು ರೇಖೆಯನ್ನು ತೆಗೆದಿನಿ ಭೂಮಿಗೆ. ಇದ್ರೊಳಗ ಕ್ರಾಸ್ ಲೈನ್ ತೆಗೆದಿನಿ, ಸ್ಟ್ರೇಟ್ ಲೈನ್ ತೆಗೆದಿಲ್ಲ, ಕ್ರಾಸ್ ಆಗಿ ತೆಗೆದಿನಿ. 2/3 ಡಿವೈಡೆಡ್ ಬೈ 1/3. 10ನೇದು 5/2 ಡಿವೈಡೆಡ್ ಬೈ 1/2. 5/2 ಡಿವೈಡೆಡ್ ಬೈ 1/2. ಬೇರೆ ಬೇರೆ ಸ್ಟೈಲ್, ಬೇರೆ ಬೇರೆ ಸ್ಟೈಲ್ ನಿಂದ ಬರ್ದೇನೆ ಅಷ್ಟೇ. ಏನಾದ್ರೂ ಯಾವ್ದಾದ್ರು ಪ್ರಶ್ನೆ ಬಗ್ಗೆ ಪ್ರಶ್ನೆ ಐತಿ ಅಥವಾ ಎಲ್ಲಾ ಸುಲಭ ಅದಾವ? ಸುಲಭ ಅದಾವ. ವೆರಿ ಗುಡ್. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಬಗ್ಗೆ ಕ್ವಶನ್ ಇದ್ರೆ ಕೇಳ್ಬೋದು. ಇನ್ನೆಲ್ಲ ಹೋಮ್ವರ್ಕ್ ಇದು, ನೆಕ್ಸ್ಟ್ ಕ್ಲಾಸ್ ಒಳಗೆ ನೀವು ಮಾಡ್ಕೊಂಡ್ ಬರ್ಬೇಕು. ಸೊ ನೆಕ್ಸ್ಟ್ ಕ್ಲಾಸ್ ಯಾವಾಗ ಐತಿ? ಈಗ ನಾನು ನಿಮ್ಗೆ ಸಂಜೆಗೆ ಯಾಕೆ ತಗೊಳತ್ತೇನೆ ಅಂತ ನಿಮ್ ಪ್ರಶ್ನೆ ಇರ್ಬೋದು. ನಿಮ್ ಕ್ಲಾಸ್ಗಳು ಎಲ್ಲ ಮುಂಜಾನೆ ಅದಾವು, ಮುಂಜಾನೆ ಇರ್ತಾವು. ಆದ್ರೆ ಈ ವಾರದೊಳಗ ಏನಾಗತ್ತೈತಿ, ನಾವು ಬೇರೆ ಬೇರೆ ಕಡೆ ಇನ್ನು ಕೊನೆಗೆ ಈಗ ಟೆಸ್ಟ್ಗಳು, ಹಾವೇರಿ ಒಳಗೆ ಟೆಸ್ಟ್ ಇತ್ತು, ಹಿಂಗೆಲ್ಲ ಟೆಸ್ಟ್ ಮುಗಿಸ್ಕೊಂಡು ಆಮೇಲೆ ಪ್ರೋಗ್ರಾಮ್ ಲಾಂಚ್, ನಿಮ್ಗೆಲ್ಲ ಈಗ ಲಾಂಚ್ ಆಯ್ತಲ್ಲ, ಟ್ಯಾಬ್ ಎಲ್ಲ ಕೊಟ್ವಿ. ಆ ತರ ನಮ್ ಕಡೆ ಇನ್ನೂ ಕೆಲವೊಂದ್ ಕಡೆಗೆ ಲಾಂಚ್ ಪ್ರೋಗ್ರಾಮ್ ನಡೆಯಕತ್ತಾವು. ಅರ್ಲಿ ಮಾರ್ನಿಂಗ್ ಬಿಡ್ಬೇಕಾಗತ್ತೈತಿ ನಮ್ಗೆ. ಅದಕ್ಕಾಗಿ ಈಗ ಈ ವಾರದಾಗ ಸಂಜಿಕೆ ಇಟ್ಕೊಂಡೈತಿ ಕ್ಲಾಸ್ಗಳನ್ನ. ಇವತ್ ಸಂಜಿಕೆ ಐತಿ, ಅದಾದ್ಮೇಲೆ ನಾಳೆ ಇಲ್ಲ ಕ್ಲಾಸ್. ನಾಳೆ ಇರ್ತೈತಿಲ್ಲ ನಮ್ದು ಬುಧವಾರ ಆ ಕ್ಲಾಸ್ ಇಲ್ಲ, ಯಾಕಂದ್ರೆ ನಾನು ನಾಳೆ ಊರೊಳಗಿರೋದಿಲ್ಲ, ಟ್ರಾವೆಲ್ ಮಾಡ್ತಿರ್ತೀನಿ. ಅದ್ರ ಬದ್ಲಿ ಮತ್ತೊಂದು ಕ್ಲಾಸ್ ಇಟ್ಕೊಂಡಿನಿ. ಯಾವಾಗ?
ಗುರುವಾರ ಸಂಜಿಕೆ ಐತಿ, ಗುರುವಾರ ದಿವಸ ಸಂಜೆಗೆ ಐತಿ, ಇದೇ ಟೈಮಿಗೆ 8:15. ಓಕೆ, ಅದಾದ್ಮೇಲೆ ಶುಕ್ರವಾರ ಮುಂಜಾನೆ ಶುಕ್ರವಾರ ಮತ್ತೆ ಆಗೈತಿ ಆಸ್ ಇಟ್ ಈಸ್ ಶುಕ್ರವಾರ ಸಂಜಿಕೆ, ಶುಕ್ರವಾರ ನೀವೇ ಸಂಜಿಕೆ ಇರ್ತೈತಿ, ಅದು ಸಂಜಿಕೆ ಐತಿ 8:15. ಸೊ ಗುರುವಾರ ಸಂಜಿಕೆ ಆಮೇಲೆ ಶುಕ್ರವಾರ ಸಂಜಿಕೆ. ಈಗ ನೆಕ್ಸ್ಟ್ ಕ್ಲಾಸ್ ಗುರುವಾರಕ್ಕೆ. ಓಕೆ, ಈಗ ಇಲ್ಲಿಗೆ ನಾವು ನಿಲ್ಸೋಣ ಅಂತ. ನೆಕ್ಸ್ಟ್ ಕ್ಲಾಸ್ ಒಳಗ ಈಗ ನಿಮ್ಗೆ ಕೆಲವೊಬ್ರು ಯಾರೋ ಕೇಳಿದ್ರಿ ಭಿನ್ನ ರಾಶಿಯನ್ನ ದಶಮಾಂಶದೊಳಗೆ ಮಾಡೋದು ಹೇಗೆ, ದಶಮಾಂಶವನ್ನು ಭಿನ್ನ ರಾಶಿ ಒಳಗೆ ಮಾಡೋದು, ಅದನ್ನು ಒಂದ್ ಸ್ವಲ್ಪ ಹೇಳ್ರಿ ಅಂತ. ಕ್ವಿಕ್ ಆಗಿ ಬೇಕಾದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಸ್ವಲ್ಪ ಹೇಳ್ತೀನಿ ಆಯ್ತು. ಈಗ ಏನಾದ್ರು ಕ್ವಶನ್? ಓಕೆ, ಸೊ ನಮ್ದು ಪ್ಲಾನ್ ಹೆಂಗೈತಿ, ಈಗ ಈ ಭಿನ್ನ ರಾಶಿಗಳನ್ನ ಮುಗಿಸ್ಬಿಟ್ಟು ಅದಾದ್ಮೇಲೆ ನಿಮಗೆ ಚರಾಕ್ಷರ ಬೀಜಾಕ್ಷರಗಳು ಎಲ್ಲ ಇದಾವಲ್ಲ, ಎಕ್ಸ್ ವೈ ಬರ್ತಾವಲ್ಲ, ಏನವು ಯಾಕೆ ಬರ್ತಾವು, ಬೀಜಗಣಿತ ಎಲ್ಲಿ ಬಳಸ್ತೀವಿ, ಏನ್ ಹಂಗಂದ್ರ ಬೀಜೋಕ್ತಿ ಅಂದ್ರ ಏನು, ಸಮೀಕರಣ ಅಂದ್ರ ಎಲ್ಲದು ಬಹಳ ಪವರ್ಫುಲ್ ವೆಪನ್ ಅದು ಬೀಜಗಣಿತ. ಅದನ್ನೊಂದು ಸ್ವಲ್ಪ ಬೇಸಿಕ್ ನೋಡ್ಕೊಳ್ಳೋಣ. ಸಮೀಕರಣಗಳನ್ನ ನಿಮಗೆ ರಚನೆ ಮಾಡ್ಲಿಕ್ಕೆ ಬರ್ಬೇಕು, ಅದನ್ನ ಮಾಡೋಣ. ಬಹಳ ಮ್ಯಾಜಿಕಲ್ ಪವರ್ ಐತೆ ಅದಕ್ಕೆ, ಬಹಳಷ್ಟು ಪವರ್ ಐತಿ ಬೀಜಗಣಿತಕ್ಕೆ, ಅದನ್ನ ನೋಡೋಣ ಅಂತ. ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ನಾವು ಅರಿಥಮೆಟಿಕ್ ಒಳಗೆ ಚಿಹ್ನೆಗಳ ಬಗ್ಗೆ, ಧನ ಮತ್ತು ಋಣ ಸಂಖ್ಯೆಗಳ ಕ್ರಿಯೆಗಳು, ಧನ ಮತ್ತು ಋಣ ಸಂಖ್ಯೆಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ. ಅದ್ರ ಮೇಲೆ ಎಲ್ಲಾ ಕ್ರಿಯೆಗಳು ಯಾಕೆ ಹಂಗಾಗ್ತಾವ, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಧನ ಋಣ ಸಂಖ್ಯೆಗಳು ಯಾವುವು ಇದ್ದಾಗ ಇವಿಷ್ಟು ಮುಗಿಸ್ಕೊಂಡ್ಬಿಟ್ಟಿವ ಅಂತಂದ್ರೆ ನಿಮ್ದು ಏನಾಗ್ಬಿಡ್ತೈತಿ, ಫೌಂಡೇಶನ್ ಗಟ್ಟಿ ಆಯ್ತು. ಇಲ್ಲಿ ಘಾತಾಂಕಗಳನ್ನ ಒಂದ್ ಸ್ವಲ್ಪ ನೋಡೋಣ. ಇಷ್ಟು ಯಾವುದು ಈ ಭಿನ್ನ ರಾಶಿಗಳು ಮುಗಿಸಿದ ಮೇಲೆ ನೋಡ, ಭಿನ್ನ ರಾಶಿಗಳನ್ನ ಮುಗಿಸಿದ ಮೇಲೆ ನಾನು ಮೋಸ್ಟ್ಲಿ ಧನ ಋಣ ಸಂಖ್ಯೆಗಳಿಗೆ ಹೋಗ್ಬೇಕು, ಅಥವಾ ಈಗ ಬೀಜೋಕ್ತಿಗಳ ಬಗ್ಗೆ ನೋಡ್ಬೇಕು. ಯಾವ್ದಾದ್ರು ನಡೀತೈತಿ, ಯಾವ್ದನ್ನು ತಗೊಳ್ಬಹುದು. ನಾನು ಮೊದಲಿಗೆ ಬೇಕಾದ್ರೆ ನಾವು ಬೀಜೋಕ್ತಿಗಳನ್ನ ಸ್ವಲ್ಪ ಇಂಟ್ರೆಸ್ಟಿಂಗ್, ಇದು ಅಂಕಗಣಿತ ಒಂದೇ ಬೋರಿಂಗ್ ಆಗೋದಕ್ಕೆ ಸ್ವಲ್ಪ ನಾವು ಬೀಜೋಕ್ತಿಗಳ ಬಗ್ಗೆ ಹೋಗಿ ಅದ್ರದ್ದು ಮ್ಯಾಜಿಕಲ್ ಪವರ್ ತೋರಿಸಿ ಆಮೇಲೆ ನಾವು ಪುನಃ ಈ ಅಂಕಗಣಿತದೊಳಗೆ ಧನ ಋಣ ಸಂಖ್ಯೆಗಳನ್ನ ನೋಡೋಣ. ಅದಾದ್ಮೇಲೆ ಸ್ವಲ್ಪ ಇನ್ ನೋಡೋಣ ಘಾತಾಂಕಗಳ ಬಗ್ಗೆ, ಘಾತಾಂಕದ ನಿಯಮಗಳು ಹೆಂಗದಾವು, ಅವು ಯಾಕೆ ಹಂಗ ವರ್ಕ್ ಆಗ್ತಾವ ಒಂದ್ ಸ್ವಲ್ಪ ನೋಡೋಣ ಅಂತ. ಅಷ್ಟಾದ್ಮೇಲೆ ನಾವೇನಾಗ್ಬಿಡ್ತೀವಿ, ಫುಲ್ಲಿ ಅಡ್ವಾನ್ಸ್ಡ್ ವಿಷಯಗಳಿಗೆ ಹೋಗ್ಲಿಕ್ಕೆ ರೆಡಿ ಆಗ್ಬಿಡ್ತೀವಿ. ಓಕೆ, ಆಮೇಲೆ ಜಾಮೆಟ್ರಿ ಬಂದಾಗ ನಾವು ಅದನ್ನ ಪ್ರಮೇಯಗಳನ್ನ ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಏನಾದ್ರೂ ಪ್ರಶ್ನೆಗಳಿದಾವ ಈಗ? ನೋ ಸರ್. ನೋ ಸರ್. ನೋ ಸರ್. ಓಕೆ, ಹಂಗಿದ್ರೆ ನಾವು ಗುರುವಾರದ ಸಂಜೆಗೆ ಭೇಟಿಯಾಗೋಣ. ಇಲ್ಲಿಗೆ ಇವತ್ತಿನ ಕ್ಲಾಸ್ ಮುಗಿಸ್ತೇನೆ. ಬಾಯ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಬಾಯ್ ಸರ್. ಬಾಯ್ ಸರ್. ಬಾಯ್ ಸರ್. ಬಾಯ್ ಸರ್. ಬಾಯ್ ಬಾಯ್ ಸರ್. ಬಾಯ್ ಸರ್. ಬಾಯ್ ಸರ್. ಬಾಯ್ ಸರ್. ಬಾಯ್ ಸರ್. ಬಾಯ್ ಸರ್.